Greetings in the precious name of our Lord. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ಅತಿ ಶ್ರೇಷ್ಠ ನಾಮದಲ್ಲಿ ಈ ಸಂಜೆ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಆಹ್ವಾನಿಸುತ್ತೇನೆ. Amen. Amen. Hallelujah. Hallelujah. Can you look to somebody and tell them you are blessed? ನಿಮ್ಮ ಪಕ್ಕದವರ ಕಡೆಗೆ ನೋಡಿ ಹೇಳ್ರಿ, ನೀನು ಆಶೀರ್ವದಿಸಲ್ಪಟ್ಟವರು. Tell your neighbor, look to them, look into their eyes and tell them you are blessed. ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳ್ರಿ, ನೀನು ಆಶೀರ್ವದಿಸಲ್ಪಟ್ಟವರು. Amen. Amen. Hallelujah. Hallelujah. You have your Bibles with you? ನಿಮ್ಮ ಸಂಗಡ ಸತ್ಯವೇದ ಉಂಟಾ? I want you to lift it up with your right hand. ಎಲ್ಲರೂ ಕೂಡ ನಿಮ್ಮ ಬಲ ಕೈಯಲ್ಲಿ ಈ ಸತ್ಯವೇದವನ್ನು ಎತ್ತಿ ಹಿಡಿಯಿರಿ. Okay? Okay? Repeat with me in English and thereafter in Kannada. ಮೊದಲು ಇಂಗ್ಲಿಷ್ ನಲ್ಲಿ ರಿಪೀಟ್ ಮಾಡಿ, ನಂತರ ಕನ್ನಡದಲ್ಲಿ ರಿಪೀಟ್ ಮಾಡಿ. God's word is true. God's word is true. ದೇವರ ವಾಕ್ಯವು ಸತ್ಯವಾಗಿದೆ. Shout aloud, amen. ಜೋರಾದ ಆಮೆನ್. Hallelujah. Hallelujah. God's word is true. ಹೌದು, ದೇವರ ವಾಕ್ಯವು ಸತ್ಯವಾಗಿದೆ. And indeed it is life as well. ಮತ್ತೆ ಅದೇ ಸಮಯದಲ್ಲಿ ನಿಜವಾಗ್ಲೂ ಅದರಲ್ಲಿ ಜೀವವೂ ಕೂಡ ಇದೆ. Amen. Amen. That's why the Bible says ಅದಕ್ಕೆ ಈ ಸತ್ಯವೇದ ಹೇಳುತ್ತೆ, the centurion, when he came across Jesus, ಶತಾಧಿಪತಿ ಎನ್ನುವಂತ ಅಧಿಕಾರಿಯು ಯೇಸುವನ್ನು ಆತನು ಎದುರುಗೊಂಡಾಗ, when his servant was sick, ಆತನ ಒಂದು ಸೇವಕನು ಅಸ್ವಸ್ಥನಾಗಿದ್ದಾಗ, when Jesus was about to go to his house to heal the servant, ಇನ್ನೇನು ಆ ಒಂದು ಶತಾಧಿಪತಿಯ ಮನೆಗೆ ಹೋಗ್ಬಿಟ್ಟು ಆಳನ್ನು ಸ್ವಸ್ಥ ಮಾಡ್ಲಿಕ್ಕೆ ಯೇಸು ತೆರಳುತ್ತಿರುವಾಗ, the centurion said, ಶತಾಧಿಪತಿ ಹೇಳಿದರು, you don't need to come to my house, Lord. ಸ್ವಾಮಿ, ಗುರುವೇ, ನೀನು ನಮ್ಮ ಮನೆಗೆ ಬರುವಷ್ಟು ಯೋಗ್ಯತೆ ಇಲ್ಲ, ನೀನು ಬರೋದು ಬೇಕಾಗಿಲ್ಲ. But just say that word. ಆದ್ರೆ ಸ್ವಾಮಿ, ನಿನ್ನ ಬಾಯಿಂದ ಒಂದು ಮಾತು ಮಾತಾಡು ಸಾಕು. That just one word. ಒಂದು ಮಾತು ಸಾಕು. And Jesus said, go. ಯೇಸು ಹೇಳಿದ, ಹೋಗು. It was an exact time when that servant was healed. ನೋಡ್ರಿ, ಅದೇ ಸಮಯವಾಗಿತ್ತು. ಆತನು ಹೋಗಿ ನೋಡಿದಾಗ ತನ್ನ ಆಳು ಗುಣವಾಗಿದ್ದನು. Amen. Amen. Hallelujah. Hallelujah. There is power in the word of God. ಹೌದು, ದೇವರ ವಾಕ್ಯದಲ್ಲಿ ಶಕ್ತಿ ಇದೆ. Amen. Amen. I want you to turn with me to the book of 1 Corinthians. ಮೊದಲನೇ ಕೊರಿಂಥದವರಿಗೆ ಬರೆದಂತ ಪುಸ್ತಕಕ್ಕೆ ನೀವು ಸತ್ಯವೇದವನ್ನು ತಿರುಗಿಸಬೇಕಂತ ಕೇಳ್ತೇನೆ. 1 Corinthians ಮೊದಲನೇ ಕೊರಿಂಥ chapter 16. 16ನೇ ಅಧ್ಯಾಯ. 1 Corinthians chapter 16. ಮೊದಲನೇ ಕೊರಿಂಥದವರಿಗೆ 16ನೇ ಅಧ್ಯಾಯ. I want to leave with you a few points what the Lord has been ministering to me for the last few weeks. ಕೆಲವು ವಾರಗಳಿಂದಲೂ ದೇವರು ನನ್ನ ಜೊತೆಗೆ ಮಾತಾಡುತ್ತಿರುವಂತಹ ಒಂದು ವಿಷಯಗಳನ್ನು ಕುರಿತು ನಿಮಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಿಕ್ಕೆ ಬಯಸುತ್ತೇನೆ. It is always good to share our experiences. Whenever the Lord ministers to us, if we share, the body of Christ is built. ಹೌದು ಪ್ರಿಯರೇ, ಮತ್ತು ದೇವರು ನಾನು ಮಾತಾಡಿದಂತಹ ವಿಷಯಗಳನ್ನು ಮತ್ತು ಅನುಭವಗಳನ್ನು ಬಂದು ಈ ರೀತಿಯಲ್ಲಿ ಕ್ರಿಸ್ತನ ಸಭೆಗೆ ಹಂಚಿಕೊಳ್ಳುವಾಗ ಕ್ರಿಸ್ತನ ಸಭೆಯು ಅಲ್ಲಿ ಭಕ್ತಿಯಲ್ಲಿ ವೃದ್ಧಿ ಆಗುತ್ತೆ. And we can relate more clearly to the person whom we are ministering. ಮಾತ್ರವಲ್ಲ, ಮತ್ತು ನಾವು ಯಾರಿಗೆ ವಾಕ್ಯವನ್ನು ಹಂಚುತ್ತಾ ಇದ್ದೇವೋ ಅಂತ ವ್ಯಕ್ತಿಗೆ ಸ್ಪಷ್ಟವಾಗಿ ನಾವು ಅವರಿಗೆ ಅರ್ಥ ಮಾಡಿಸುವಂತವರು ಕೂಡ ಆಗಿರ್ತೇವೆ. So for the last few weeks the Lord has been putting a few things in my heart, and I want to share those few things with you tonight. ಕೆಲವು ವಾರಗಳಿಂದಲೂ ಕೂಡ ಕರ್ತನ ನನ್ನ ಹೃದಯದಲ್ಲಿ ಇಟ್ಟಂತ ಮಾತುಗಳನ್ನೇ, ಕೆಲವು ವಿಚಾರಗಳನ್ನು ಇವತ್ತು ನಿಮ್ಮ ಸಂಗಡ ನಾನು ಹಂಚಿಕೊಳ್ಳಿಕ್ಕೆ ಬಯಸುತ್ತೇನೆ. And this book 1 Corinthians happened to be one of my favorite books. ಮೊದಲನೇ ಕೊರಿಂಥಿ ಪುಸ್ತಕವು ನಿಜವಾಗಲೂ ನನಗೆ ಬಹಳ ಒಂದು ಪ್ರಿಯವಾಗಿರತಕ್ಕಂತ ಅಚ್ಚುಮೆಚ್ಚಿನ ಪುಸ್ತಕ. Now Paul the apostle, in writing to the Corinthian church, goes in a very beautiful sequence right from chapter 1. ಅಪೊಸ್ತಲನಾದಂತ ಪೌಲನು ಮತ್ತು ಕೊರಿಂಥದವರ ಸಭೆಗೆ ಅವರು ಬರೆಯುತ್ತಾ ಮತ್ತು ನಿಜವಾಗಲೂ ಮೊದಲನೇ ಅಧ್ಯಾಯದಿಂದಲೂ ಬಹಳ ಅದ್ಭುತ ರೀತಿಯಲ್ಲಿ ವರ್ಣಿಸುತ್ತಾ ಬರೀತಾನೆ. Now 1 Corinthians chapter 1 he talks of the Holy Spirit. Then he covers most of the vital topics which are very very essential to our day to day life. ಮತ್ತು ಮೊದಲನೇ ಕೊರಿಂಥ 1ನೇ ಅಧ್ಯಾಯದಲ್ಲಿ ಪರಿಶುದ್ಧಾತ್ಮನ ಕುರಿತು ಪ್ರಾರಂಭಿಸುತ್ತಾ ಮತ್ತು ನಿಜವಾಗ್ಲೂ ಹೇಳ್ತಾ ಹೋಗುವುದಾದ ರೀತಿಯಲ್ಲಿ ಬರೆಯುತ್ತಾ ಆತನು ನಮಗೆ ಬೇಕಾಗಿರತಕ್ಕಂತ ಬಹಳ ಪ್ರಮುಖವಾಗಿರತಕ್ಕಂತ ಒಂದು ಸಂಗತಿಗಳನ್ನು ಅದರಲ್ಲಿ ಆತನು ಬರೆದು ನಮಗೆ ಹೇಳ್ತಾನೆ. And in chapter 12 he talks about the Holy Spirit, the gifts of the Holy Spirit. ಮತ್ತು 12ನೇ ಅಧ್ಯಾಯದಲ್ಲಿ ಪರಿಶುದ್ಧಾತ್ಮನ ವರಗಳ ಬಗ್ಗೆ ಮಾತಾಡ್ತಾನೆ. Then in chapter 13 he talks about the wonderful quality that one need to possess, that is love. ಮತ್ತು 13ನೇ ಅಧ್ಯಾಯದಲ್ಲಿ ಮತ್ತು ಎಲ್ಲಾ ದೇವರ ಮಕ್ಕಳಿಗೆ ಇರಲೇಬೇಕಾದಂತ ಒಂದು ವ್ಯಕ್ತಿತ್ವ ಗುಣಲಕ್ಷಣ ಬಗ್ಗೆ ಮಾತಾಡ್ತಾನೆ, ಅದು ಪ್ರೀತಿ ಅನ್ನುವಂತ ಒಂದು ಸ್ವಭಾವದ ಬಗ್ಗೆ. In chapter 14 he talks about some of the gifts that edify the body of Christ and the church. ಮತ್ತು 14ನೇ ಅಧ್ಯಾಯದಲ್ಲಿ ಮತ್ತು ದೇವರಾತ್ಮನಿಂದ ವರಗಳು ಸಭೆಗೆ ಕೊಡಲ್ಪಟ್ಟಿದ್ದು ಮತ್ತು ಅದರಿಂದ ಯಾವ ರೀತಿಯಲ್ಲಿ ಸಭೆ ವೃದ್ಧಿ ಆಗುತ್ತೆ ಅನ್ನುವಂತ ವಿಷಯಗಳು. In chapter 15 he talks about the reality of Christ. ಮಾತ್ರವಲ್ಲ 15ನೇ ಅಧ್ಯಾಯದಲ್ಲಿ ಕ್ರಿಸ್ತನ ಒಂದು ನಿಜ ಸ್ವರೂಪ, ನಿಜಾಂಶವನ್ನು ಕುರಿತು ಬರೀತಾನೆ. And verse 16, chapter 16 is he talks about collection for the saints of God. ಮಾತ್ರವಲ್ಲ ಮತ್ತು 16ನೇ ಅಧ್ಯಾಯದಲ್ಲಿ ಸಂತರು ಭಕ್ತರಿಗೋಸ್ಕರ ಮಾಡುವಂತ ಒಂದು ಸಂಗ್ರಹಣೆ ಬಗ್ಗೆ ಮಾತಾಡ್ತಾನೆ. He encourages about giving. ಮತ್ತು ಆತನೇ ಮತ್ತು ವಿಶೇಷವಾಗಿ ಕೊಡುವಂತದರ ಬಗ್ಗೆ ಉತ್ತೇಜಿಸುತ್ತಾನೆ. And from verse 13 he talks about final exhortations. ಅದು 3ನೇ ವಚನಕ್ಕೆ ಬರುವುದರೊಳಗಾಗಿ ಅಂತಿಮವಾದಂತ ಒಂದು ಉತ್ತೇಜನ ಅಥವಾ ಎಚ್ಚರಿಕೆ ಮಾತುಗಳನ್ನು ಕೊಡ್ತಾ ಇದ್ದಾನೆ. I usually use the NKJV version, New King James version. ನ್ಯೂ ಕಿಂಗ್ ಜೇಮ್ಸ್ ವರ್ಷನ್ ಅಂತ ಆಂಗ್ಲ ಭಾಷೆಯ ಒಂದು ಸತ್ಯವೇದವನ್ನು ನಾನು ಯಾವಾಗಲೂ ಕೂಡ
ಕೂಡ ಭಾಷಾಂತರ ಓದ್ತಾ ಇರ್ತೇನೆ. The version that is displayed here is the KJV. ಮತ್ತೆ ಇಲ್ಲಿ ಪರದೆ ಮೇಲೆ ಬರ್ತಕ್ಕಂತ ಒಂದು ಸತ್ಯವೇದವು ಅದು KJV ವರ್ಷನ್ ಆಗಿರ್ತದೆ. So not much difference, but we can relate to one. ಆದ್ರೆ ಈ ಎರಡಕ್ಕೂ ಕೂಡ KJV ಹೆಚ್ಚಿನ ಒಂದು ವ್ಯತ್ಯಾಸ ಏನು ಇರಲ್ಲ, ಆದ್ರೆ ಬಹಳ ಹತ್ತಿರದ ಒಂದು ಸಂಬಂಧವೇ ಅದಕ್ಕಿರ್ತದೆ. So final exhortation, Paul the apostle in writing to the Corinthian church, after all these vital topics, he brings a summary and exhorts the people like this. ಎಲ್ಲಾ ಪ್ರಮುಖವಾಗಿರತಕ್ಕಂತ ಒಂದು ಅಂಶಗಳನ್ನು ಹೇಳುತ್ತಾ ಬರುತ್ತಾ ಕೊನೆಗೆ 16ನೇ ಅಧ್ಯಾಯದಲ್ಲಿ ಅಂತಿಮವಾಗಿ ತನ್ನ ಜನರನ್ನು ಉತ್ತೇಜಿಸಿ ಎಲ್ಲ ಎಚ್ಚರಿಕೆ ಮಾತುಗಳನ್ನು ಕೊಡ್ತಾ ಇದ್ದಾನೆ. Well, let's see from verse 13 and 14. ಇವತ್ತಿಗೆ ನಾವು 13 ಮತ್ತು 14ನೇ ವಚನವನ್ನು ನೋಡಿಕೊಳ್ಳೋಣ. The Bible says, ಸತ್ಯವೇದ ಹೇಳ್ತದೆ, watch, ನೋಡ್ರಿ, ಎಚ್ಚರವಾಗಿರಿ, stand fast in the faith, ಮತ್ತು ನಂಬಿಕೆಯಲ್ಲಿ ಸ್ಥಿರಚಿತ್ತವಾಗಿ ನಿಲ್ಲಿರಿ. Third, he says, be brave, ಮತ್ತು ಹೇಳ್ತದನೆ, ನೀವು ಬಹು ಧೈರ್ಯಶಾಲಿ ಆಗಿರಿ, be strong. ಬಲಿಷ್ಠರಾಗಿರಿ. And verse 14, he says, let all nonsense or anything that is loose from your tongue. ಅದಕ್ಕೋಸ್ಕರ ನೀನು ಬಹಳ ಎಚ್ಚರಿಕೆಯಿಂದ ಎಚ್ಚೆತ್ತುಕೊಂಡು ಕಣ್ಣಿನಿಂದ ನೋಡ್ತಾ ಗಮನವಿಟ್ಟು ನೋಡ್ತಾ ಇರು. ಆದ್ರೆ ಬಾಯಿ ಸಡಿಲ ಬಿಟ್ಟು ಕೆಲಸಕ್ಕೆ ಬಾರದಂತ ಮಾತುಗಳೆಲ್ಲ ಅಥವಾ ಮುಖ್ಯವಾದಂತ ರಹಸ್ಯಗಳೆಲ್ಲ ಬಿಚ್ಚಿ ಮಾತಾಡ್ಲಿಕ್ಕೆ ಹೋಗಬೇಡ. A Christian is required to be vigilant all the time. ಕ್ರೈಸ್ತವರಾಗಿ ಎಲ್ಲಾ ಸಮಯದಲ್ಲಿ ಕೂಡ ಅವರು ಬಹಳ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಇರುವಂತದ್ದು ಬೇಕಾಗಿದೆ. Because the Bible says the devil is very swift. ಯಾಕಂದ್ರೆ ಸತ್ಯವೇದ ಬರೆದು ಹೇಳ್ತಾ ಇದೆ, ಸೈತಾನನು ಬಹಳ ಶೀಘ್ರದಲ್ಲಿ ವೇಗವಾಗಿದ್ದಾನೆ. He has thousands of years of experience. ಅವನಿಗೆ ಸಾವಿರಾರು ಗಟ್ಟಲೆ ಒಂದು ಅನುಭವ ಉಳ್ಳವನು. But a child of God who's very watchful, who's very vigilant, is the one who can understand the traits and the fiery darts of the evil one. ಯಾರು ಯಾವ ದೇವರ ಮಕ್ಕಳು ಮತ್ತು ಬಹಳ ಎಚ್ಚರಿಕೆಯಿಂದ ಬಹಳ ಜಾಗರೂಕತೆಯಿಂದ ಯಾವತ್ತೂ ಆತ್ಮದಲ್ಲಿ ಎಚ್ಚರವಾಗಿರ್ತಾರೋ ಅಂತ ಒಂದು ವ್ಯಕ್ತಿಗಳು, ದೇವರ ಮಕ್ಕಳು, ಸೈತಾನನ ಪ್ರತಿಯೊಂದು ತಂತ್ರೋಪಾಯಗಳನ್ನು ಬಲ್ಲವರಾಗಿರ್ತಾರೆ. Paul the apostle, when he talks about the gifts of the Holy Spirit, he mentions about a very, very wonderful gift called gift of discerning. ನೋಡ್ರಿ, ಅಪೊಸ್ತಲನಾದ ಪೌಲನು ಮತ್ತೆ ಪರಿಶುದ್ಧಾತ್ಮನ ವರಗಳ ಬಗ್ಗೆ ಮಾತಾಡ್ತಾ ಅಲ್ಲಿ ಬಹಳ ಪ್ರಮುಖವಾದಂತ ವರ ಬಗ್ಗೆ ಮಾತಾಡ್ತಾನೆ, ಅಂದ್ರೆ ವಿವೇಚಿಸುವಂತ ವರ. Now the gift of discerning is something you discern by watching or by seeing. You begin to discern what is right and what is wrong. ಇಲ್ಲಿ ವಿವೇಚಿಸುವಂತ ವರ ಬಂದ್ಬಿಟ್ಟು ಪ್ರಿಯರೇ, ಮತ್ತು ನೀವು ನೋಡುತ್ತಾ ನಿಮ್ಮ ಆತ್ಮದ ದೃಷ್ಟಿಯಿಂದ ನೋಡುತ್ತಾ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಸುಳ್ಳು, ಯಾವುದು ನಿಜ ಅಂತೇಳಿ ಒಳಗೆ ನಿಮ್ಮ ಆತ್ಮದಲ್ಲಿ ಗ್ರಹಿಸಿಕೊಳ್ಳುವಂತದ್ದು. Everything that is attractive is not that which you are longing for. ಹೌದು, ನಿಮಗೆ ಆಕರ್ಷಣೆ ಮಾಡುವಂತ ಪ್ರತಿಯೊಂದು ವಿಷಯವೂ ಕೂಡ ನೀವು ಬಯಸಿದ್ದು ಅದೇ ಬಿಡು ಅಂತೇಳಿ ಅಂದುಕೊಳ್ಳುವಂತಿಲ್ಲ. All that glitters is not gold. ನಿನಗೂ ಅದೆಲ್ಲ ಬಂಗಾರವಲ್ಲ. Oh, what a beautiful girl, brother. She is one for me. ಅಂತ ಸುಂದರವಾದ ಹುಡುಗಿ ನೋಡ್ರಿ, ಇವಳೇ ನನಗೆ ಬೇಕಾದವಳು, ದೇವರು ಕೊಟ್ಟಾನೆ. I have fallen in love with her. ಆಕೆಯ ಜೊತೆಗೆ ನಾನು ಪ್ರೀತಿಯಲ್ಲಿ ಬಿದ್ದೆ. If you fall, you will fall into the ditch. ನೀನೇನಾದ್ರೂ ಆ ಹುಡುಗಿಗೆ ಬಿದ್ದೆ, ಆ ಹುಡುಗ ಬಿದ್ದೆ ಅನ್ಕೊಂಡ್ರೆ ನೀನು ಕುಣಿಯಲ್ಲಿ ಬಿದ್ದಿ, ಹಳ್ಳಕ್ಕೆ ಬಿದ್ದಿ ಅಂತ ತಿಳ್ಕೊ. Don't approve everything that is pleasing to your eyes. ನಿನ್ನ ಕಣ್ಣು ನೋಡುವುದೆಲ್ಲ ಆಕರ್ಷಣೆಗೊಳಗೆ ಆಗುವುದೆಲ್ಲವನ್ನು ಕೂಡ ಅಲ್ಲಿ ನೀನು ಅದಕ್ಕೆ ಬೀಳಬೇಡ, ಅದಕ್ಕೆ ಮೆಚ್ಚಬೇಡ, ಅದಕ್ಕೆ ಬೀಳಬೇಡ. We need to be discerning all the time. ಎಲ್ಲಾ ಸಮಯದಲ್ಲಿ ಕೂಡ ನೀವು ಬಹಳ ವಿವೇಚನೆ ಉಳ್ಳವರಾಗಿರಬೇಕು. When you open the internet, ನಾವು ಅಂತರ್ಜಾಲವನ್ನು ತೆರೆಯುವಾಗ, when you watch the television, every advertisement looks so attractive. ಹೌದು ಪ್ರಿಯರೇ, ಮತ್ತು ಆ ದೂರದರ್ಶನದಲ್ಲಿ ಬರುವಂತ ಎಲ್ಲಾ ಜಾಹೀರಾತುಗಳು ಕೂಡ ಅಲ್ಲಿ ಎಷ್ಟು ಆಕರ್ಷಣೀಯವಾಗಿರ್ತವೆ. Even the local item which does not have durability is going to die down very soon. It looks so attractive on the screen. ಹೌದು ಪ್ರಿಯರೇ, ಮತ್ತು ಯಾವುದೇ ಒಂದು ದೃಢತೆ ಇಲ್ಲದೆ ಒಂದು ಜೀವನ ಪೂರ್ತಿಯಾಗಿ ಒಂದು ಬಾಳಿಕೆ ಬರೆದಿರ್ತಕ್ಕಂತ ಒಂದು ವಿಷಯ ಅಥವಾ ವಸ್ತು ಅದು ಯಾವ್ದನ್ನು ತೋರಿಸುವಾಗಲೂ ಕೂಡ ಅದು ಆಕರ್ಷಣೀಯವಾಗಿ ಕಾಣ್ತದೆ, ಆದ್ರೆ ನಿಜವಾಗ್ಲೂ ಆ ರೀತಿ ಇರೋದಿಲ್ಲ. This is ಆನ್ಲೈನ್ ಶಾಪಿಂಗ್, ಅದು ಇದು ಫ್ಲಿಪ್ಕಾರ್ಟ್, ಆ ಕಾರ್ಟ್, ಈ ಕಾರ್ಟ್ ಎಲ್ಲ ನಾನ್ಸೆನ್ಸ್ ಆಗ್ಬಿಟ್ಟಿದೆ. ಈ ದಿನದಲ್ಲಿ ನೋಡುವುದಾದ್ರೆ ಅಂತರ್ಜಾಲದಲ್ಲಿ ಓದ್ತಿದ್ರೆ ಬಟನ್ ಒತ್ತಿದ್ರೆ ಸಾಕು, ಅಲ್ಲಿ ಹೋಗ್ಬಿಡ್ತೇವೆ. ಆನ್ಲೈನ್ ಶಾಪಿಂಗ್, ಫ್ಲಿಪ್ಕಾರ್ಟ್ ಅಂತ, ಅಮೆಜಾನ್ ಅಂತೆ, ಅದಂತೆ ಇದಂತೆ ಎಲ್ಲ ಅದರಲ್ಲಿ ಬಿದ್ದುಬಿಡ್ತಾರೆ. Most of the time what you watch is not what you get. ಹೌದು, ಕೆಲವು ಸಾರಿ ನೀವೇನ್ ನೋಡ್ತಾ ಇದ್ದೀರೋ ಅದನ್ನು ನೀವು ಆ ಆನ್ಲೈನ್ ಶಾಪಿಂಗ್ ಅಲ್ಲಿ ಮಾಡುವಾಗ ಅಲ್ಲಿ ಸಿಗುವುದಿಲ್ಲ. Many people have been duped by what they have watched. ಹೌದು ಬೇರೆ, ಬಹಳ ಜನರು ಅವರು ಕಣ್ಣಿಂದ ಏನ್ ನೋಡ್ತಾ ಇದ್ದಾರೋ ಅದರಲ್ಲಿ ಅನೇಕ ಜನರು ಮೋಸ ಮರಳಾಗಿದ್ದುಂಟು. One day ಒಂದ್ ದಿವಸ a youngster was browsing the internet. ಒಬ್ಬ ಯವನಸ್ಥನು ಇಂಟರ್ನೆಟ್ ಅಂತರ್ಜಾಲವನ್ನು ಬ್ರೌಸ್ ಮಾಡ್ತಾ ಇದ್ದಾನೆ. Suddenly he comes across an advertisement. ಇದ್ದಕ್ಕಿದ್ದಂತೆ ಒಂದು ಜಾಹೀರಾತನ್ನು ಆತನಿಗೆ ಕಾಣ್ತು. Mosquito repellent. ಅದಂದ್ರೆ ಮಸ್ಕಿಟೋ ರೆಪೆಲೆಂಟ್. Mosquito repellent. ಆ ಒಂದು ಸೊಳ್ಳೆಗಳನ್ನು ಓಡಿಸುವಂತ ನಿರೋಧಕ ಶಕ್ತಿ. It was written 2000 rupees. ಅಲ್ಲಿ ಹೇಳ್ತದೆ 2000 ರೂಪಾಯಿ ಅಂತ ಹೇಳ್ತದೆ. This fellow started wondering, what is worth 2000 rupees? There must be something in this mosquito.
mosquito ಅಬ್ಬಬ್ಬಾ, repellent. ಈ ಸೊಳ್ಳೆ ಓಡಿಸೋ ಒಂದು ಯಂತ್ರಕ್ಕೆ, ಈ ಉಪಕರಣಕ್ಕೆ 2,000 ರೂಪಾಯಿ ಇಟ್ಟಂದ್ರೆ ಇದ್ರಲ್ಲಿ ಏನೋ ವಿಶೇಷ ಐತೆ. Very, very attractive. ನೋಡ್ಲಿಕ್ಕೆ ಬಹಳ ಆಕರ್ಷಣೀಯ. One beautiful, beautiful girls coming and advertising and everybody falls for it. ಎಲ್ಲ ಸುಂದರವಾದಂತಹ ಒಂದು ಹುಡುಗಿಯರು ಬಂದ್ಬಿಟ್ಟು ತೋರಿಸ್ಕೊಂಡು, ರೂಪದರ್ಶಿಯರು ಆ ಒಂದು ಅಡ್ವರ್ಟೈಸ್ಮೆಂಟ್ ತೋರಿಸುವಾಗ ಹುಡುಗರು ಅಥವಾ ಲೋಕದವರು ಬೀಳ್ತಾ ಇದ್ದಾರೆ. This fellow said, oh, this must be something very different from the routine, usual mosquito repellent. ನಾವು ಉಪಯೋಗಿಸುವಂತ ದಿನನಿತ್ಯ ಉಪಯೋಗಿಸುವಂತ ಗುಡ್ ನೈಟ್, ಆಲ್ ಔಟ್ ಗಿಂತಲೂ ಮತ್ತೆ ಇದು ಏನು ಬಹಳ ಒಂದು ವಿಶೇಷವಾಗಿರ್ಬೇಕಪ್ಪ, ಯಾಕಂದ್ರೆ 2,000 ಇದೆ, ನೋಡ್ಲಿಕ್ಕೆ ಆಕರ್ಷಣೆ ಇದೆ ಅಂತ ಜನರು ತೋರ್ಸಕತ್ತಾರ. So he orders this mosquito repellent. ಈ ರೀತಿಯಲ್ಲಿ ಸೊಳ್ಳೆಗಳನ್ನು ಓಡಿಸುವಂತ ಉಪಕರಣಕ್ಕೆ ಆತನು ಆರ್ಡರ್ ಬುಕ್ ಮಾಡ್ತಾನೆ. So waiting eagerly for the mosquito repellent to arrive to his house. ಮತ್ತು ಇನ್ನೇನು ಆ ಸೊಳ್ಳೆಗಳನ್ನು ಓಡಿಸುವಂತ ಉಪಕರಣ ತನ್ನ ಮನೆಗೆ ಬರ್ತಾ ಇದೆ ಅಂತ ಕಾಯ್ತಾ ಇದ್ದಾನೆ. And after 4 days, the Flipkart item delivery boy comes home. ನೋಡ್ರಿ, ಮತ್ತು 4 ದಿನ ಬಳಿಕ ಫ್ಲಿಪ್ಕಾರ್ಟ್ ಒಂದು ಡೆಲಿವರಿ ಬಾಯ್ ಬಂದ್ಬಿಟ್ಟು ತನ್ನ ಮನೆಗೆ ಬರ್ತಾನೆ. Sir, you have a package. ಸರ್, ನಿಮಗೆ ಒಂದು ಪಟ್ಟಣ ಇದೆ. ನಾನೇ ಆರ್ಡರ್ ಮಾಡಿದ್ದೆ. ನಾಳೆ ಆರ್ಡರ್ ಮಾಡಿದ್ವಾ? Give it. ಕೊಡಪ್ಪ ನನಗೆ. With so anxiety, with so eager, he goes and opens the packing. Beautiful packing. ಬಹಳ ಸುಂದರವಾದಂತ ಒಂದು ಅಲಂಕೃತವಾದಂತ ಡೆಕೋರೇಟೆಡ್ ಒಂದು ಪಟ್ಟಣ, ಒಂದು ಪ್ಯಾಕೇಜ್ ಸಿಗುತ್ತೆ ಅವನಿಗೆ. ನನಗೆ ಸಿಕ್ಬಿಡ್ತು. ಇದು ಏನು? ಬಹಳ ಎಕ್ಸೈಟಿಂದ ಓಪನ್ ಮಾಡ್ತಾನೆ. What is so special about this mosquito repellent? ಈ ಒಂದು ಸೊಳ್ಳೆಗಳು ಓಡಿಸುವಂತ ಉಪಕರಣ ಏನ್ ಸ್ಪೆಷಲ್? He opens. ಅದು ತೆರೀತಾನೆ. Then the instruction manual. ಅಲ್ಲಿ ಕೂಡಲೇ ಒಂದು ಸಲಹೆ ಉಪದೇಶದ ಒಂದು ಕೈಪಿಡಿ. Then he unpacks more. ಮತ್ತು ಆ ರೀತಿಯಲ್ಲಿ ಆತನು ಇನ್ನೂ ಆಕರ್ಷಣೆ ಉಂಟು ಮಾಡ್ತದೆ. He took 2 stones. ಆತನು ಅಲ್ಲಿ 2 ಕಲ್ಲುಗಳನ್ನು ನೋಡ್ತಾನೆ. Square stones. ಅದು ಚೌಕಾಕಾರದಲ್ಲಿರ್ತಕ್ಕಂತ ಒಂದು ಕಲ್ಲು. On one stone it was written A. ಒಂದು ಕಲ್ಲಿನ ಮೇಲೆ ಎ, and on the other stone it was written B. ಮತ್ತೊಂದು ಕಲ್ಲಿನ ಮೇಲೆ ಬಿ ಅಂತ ಬರೆಯಲ್ಪಟ್ಟಿದೆ. So this fellow was thinking, how will this help discard the mosquitoes? ಈ ರೀತಿ 2 ಕಲ್ಲು ಎ ಮತ್ತು ಬಿ, 2 ಚೌಕ ಕಲ್ಲುಗಳು ಈ ಮಸ್ಕಿಟೋಗಳನ್ನು ಅಥವಾ ಕೊಲ್ಲೆಗಳನ್ನು ಓಡಿಸಲಿಕ್ಕೆ ಹೇಗೆ ಸಾಧ್ಯವಾದಿತ್ತು? Let me read the instruction manual. ಈಗ ನನಗೆ ಕೊಡಲ್ಪಟ್ಟಂತಹ ಒಂದು ಸಲಹೆಯೋಪದೇಶದ ಒಂದು ಕೈಪಿಡಿ ಓದೋಣ ತಗೋ. So it was written in the instruction. ಆತನು ಆ ರೀತಿಯಲ್ಲಿ ಉಪದೇಶ ಅಥವಾ ಸಲಹೆಗಳನ್ನು ಓದ್ತಾ ಇದ್ದಾನೆ. Point number 1. ಒಂದೇ ಅಂಶ, take the mosquito. ಆ ಒಂದು ಸೊಳ್ಳೆಯನ್ನು ತಗೊಳ್ಳಿ. Keep it on the stone called A. ಎ ಎನ್ನುವಂತ ಕಲ್ಲಿನ ಮೇಲೆ ಇಡಿ. Take the stone called B. ಬಿ ಎನ್ನುವಂತ ಕಲ್ಲನ್ನು ತೆಗೆದುಕೊಂಡು hit it. ಅದನ್ನು ಜಜ್ಜಿರಿ. Mosquito will die. ಆ ಒಂದು ಸೊಳ್ಳೆ ಸತ್ತು ಹೋಗುತ್ತೆ. Everything rubbish. ಎಲ್ಲವೂ ಕೆಲಸಕ್ಕೆ ಬಾರದ ಒಂದು ಮೂರ್ಖತನ. Everything that you watch is not pleasing to your sight. ಹೌದ್ರಿ, ನೀವು ನೋಡುವಂತ ಆಕರ್ಷಣೀಯವಾಗಿ ಕಣ್ಣಿಗೆ ಕಂಡ್ರು ಕೂಡ ಅದು ಎಷ್ಟು ಮಾತ್ರಕ್ಕೂ ನಿನಗೆ ಅದು ಒಳಿತಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. The fruit was very pleasing to the eyes of Eve. ನೋಡ್ರಿ, ಅವಳಿಗೆ ಕಣ್ಣಿಗೆ ಆ ಒಂದು ಹಣ್ಣು ಬಹಳ ರಮಣೀಯವಾಗಿತ್ತು. He started with the eye. ಹೌದು, ಅದು ಕಣ್ಣಿನಲ್ಲೇ ಶುರುವಾಗಿತ್ತು. It ended with the mouth. ನಂತರ ಆ ಒಂದು ಕೊನೆಗೆ ಬಾಯಿಗೆ ಅಂತಿಮಗೊಂಡಿತು. So please be very, very vigilant. ಹಾಗಾಗಿ ಬಹಳ ಹುಷಾರಾಗಿರ್ಬೇಕು. What you talk, what you hear, what you see, a child of God needs to be vigilant, especially these days. ಈ ದಿನಗಳಲ್ಲಿ, ವಿಶೇಷವಾಗಿ ಕೊನೆ ಅಂತ್ಯ ದಿನಗಳಲ್ಲಿ ಪ್ರಿಯರೇ, ನಾವು ಏನು ಕೇಳ್ತಾ ಇದ್ದೇವೋ, ಏನು ಮಾತಾಡ್ತಾ ಇದ್ದೇವೋ, ಏನು ಕಲಿಸಲ್ಪಡ್ತಾ ಇದ್ದೇವೋ, ಏನು ನಾವು ವಿಚಾರಗಳು ಕೇಳ್ತಾ ಇದ್ದೇವೋ, ಬಹಳ ಹುಷಾರಾಗಿರ್ಬೇಕು. No, we were instructed like this in our training. ನಮ್ಮ ಒಂದು ತರಬೇತಿನಲ್ಲಿ ನೋಡ್ರಿ, ಈ ರೀತಿಯಲ್ಲಿ ನಮಗೆ ಉಪದೇಶ ಕೊಡ್ತಾ ಇದ್ರು. The person who puts his hand over your shoulder can be an enemy. ಹೌದು, ನಿನ್ನ ಹೆಗಲ ಮೇಲೆ ಕೈ ಹಾಕುವಂತ ವ್ಯಕ್ತಿಯೇ ನಿನಗೆ ಶತ್ರುವಾಗಿರಬಹುದು ಅಂತ ಹೇಳ್ತಾರೆ. Are you understanding? ನಿಮ್ಗೆ ಅರ್ಥ ಆಗ್ತದೆ? So you need to be discerning. You need to be very, very vigilant in identifying who is from God and who is not from God. ಹೌದು, ನೀವು ಎಲ್ಲರೂ ಕೂಡ ಬಹಳ ಎಚ್ಚರಿಕೆಯಿಂದ ವಿವೇಚಿಸಿ ಗ್ರಹಿಸಿಕೊಳ್ಳುವಂತ ಬುದ್ಧಿವಂತರು, ಜ್ಞಾನಿಗಳಾಗಿರಬೇಕು. ಇದು ಯಾರು ದೇವರಿಂದ ಮತ್ತು ಯಾರು ದೇವರಿಂದ ಅಲ್ಲ ಅಂತೇಳಿ. The gift of discernment is very, very essential to a child of God in order to identify what God has approved and what God hasn't approved. ದೇವರು ಯಾವುದಕ್ಕೆ ಒಪ್ಪಿದ್ದಾನೆ, ದೇವರು ಯಾವುದು ಒಪ್ಪುತ್ತಾ ಇಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ವಿವೇಚಿಸುವಂತ ವರ ಬಹಳ ದೇವರ ಮಕ್ಕಳಿಗೆ ಬೇಕಾಗಿದೆ. Amen. Amen. Everyone whom you see on the stage will not be the right person. ಹೌದು ಪ್ರಿಯರೇ, ವೇದಿಕೆ ಮೇಲೆ ನೀವು ನೋಡುತ್ತಾ ಇರ್ತಿರಲ್ಲ ಅಂತ ವ್ಯಕ್ತಿಗಳೆಲ್ಲವೂ ಕೂಡ ದೊಡ್ಡ ವ್ಯಕ್ತಿಗಳಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. Everyone who says I am a preacher cannot be the right person. ಹೌದು, ಯಾರೆಲ್ಲ ನಾನು ಪ್ರಸಂಗಿ ಅಂತ ಹೇಳಿ ಉಪಹಾರಗಳು ಮಾಡಿ ತೋರಿಸ್ತಾರಲ್ಲ, ಅವರೆಲ್ಲರೂ ಕೂಡ ಒಂದು ದೊಡ್ಡ ವ್ಯಕ್ತಿ ಪ್ರಸಂಗ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. These days all ready-made messages. You type the internet, you will get 10 point, 5 point, 3 point, how much ever points. ಇವತ್ತಿನ ದಿವಸದಲ್ಲಿ ಇನ್ನೂ ಒಂದು ಬಹಳ ರೆಡಿಮೇಡ್ ಮೆಸೇಜ್ಗಳು ಇರ್ತವೆ. ಸರ್ವ ಸಿದ್ಧವಾಗಿರ್ತಕ್ಕಂಥ ಸಂದೇಶಗಳು, ಅಂತರ್ಜಾಲ ಬಟನ್ ಒತ್ತಿದ್ರೆ ಸಾಕು, ಯಾವ ಪಾಯಿಂಟ್ಗೆ, ಯಾವ ಅಂಶಕ್ಕೆ 3 ಪಾಯಿಂಟ್ ಅಥವಾ 5 ಪಾಯಿಂಟ್ ಮೆಸೇಜ್ಗಳು ಬಂದೇ ಬಿಡ್ತವೆ. Recently it happened in the nation of Kuwait. ಕುವೈಟ್ ಒಂದು ರಾಷ್ಟ್ರದಲ್ಲಿ ಇತ್ತೀಚೆಗೆ ನಡೆದಂತ ಘಟನೆ ಇದು. They invited one preacher. ಒಬ್ಬ ವ್ಯಕ್ತಿ ಅಲ್ಲಿ ಪ್ರೀಚ್ ಮಾಡ್ಲಿಕ್ಕೆ, ಪ್ರಸಂಗಿಸ್ಲಿಕ್ಕೆ He preached an excellent sermon, 10 point sermon from the internet. ಅಂತರ್ಜಾಲದಿಂದ ತೆಗೆದುಕೊಂಡಂತ ಒಂದು ಸಂದೇಶ, 10 ಅಂಶಗಳ ಸಂದೇಶವನ್ನು ತೆಗೆದುಕೊಂಡು ಪ್ರೀಚ್ ಮಾಡ್ದ. Collected a lot of money from the people. ನೋಡ್ರಿ, ಜನರಿಂದ ಎಲ್ಲ ಹಣವನ್ನು ಆತನು ಸಂಗ್ರಹಿಸಿ Ran away. ಓಡೋಗ್ಬಿಟ್ಟ.
Then they came to know ಅವಾಗ ಗೊತ್ತಾಯ್ತು ಅವ್ರಿಗೆ he wasn't even a born again believer. ಅವನು ಇನ್ನು ರಕ್ಷಣೆ ಅಥವಾ ತಿರುಗಿ ಹುಟ್ಟಿದಂತ ಒಬ್ಬ ಬಿಲಿವರು ವಿಶ್ವಾಸ ಕೂಡ ಆಗಿಲ್ಲ ಅಂತೇಳಿ ಆಮೇಲೆ ಗೊತ್ತಾಯ್ತು ಅವ್ರಿಗೆ. When our pastor was sharing this to me, ಮತ್ತು ನಾನು ಒಂದು ಆ ರೀತಿಯಲ್ಲಿ ಅವರು ಅದನ್ನು ಹಂಚಿಕೊಳ್ತಿರುವಾಗ I said the people who invited him, I doubt even they are born again believers or not. ಈ ಯಾರು ಇಂತ ರಕ್ಷಣೆ ಹೊಂದಿಲ್ದಿರ್ತಕ್ಕಂಥ ಪ್ರಸಂಗನ ಕರೆದಾರ ನೋಡ್ರಿ, ಆಮಂತ್ರಣ ಕೊಟ್ಟಾರಲ್ಲ ಇಲ್ಲಿ ನಿಮ್ಮ ಸ್ನೇಹಿತರು, ಅವರು ಕೂಡ ರಕ್ಷಣೆ ಹೊಂದಾರೋ ಇಲ್ಲೋ ಅಂತ ನನಗೀಗ ಶಂಕೆ ಆಗಕತ್ತದ ಅಂತಂದ್ರೆ. The enemy is very, very tactful. ಇವತ್ತು ವೈರಿ ಆಗಿರುವ ಸೈತಾನನು ಬಹಳ ತಂತ್ರೋಪಾಯದಲ್ಲಿ ಬಹಳ ಚಾಣಕ್ಯನಾಗಿದ್ದಾನೆ. A few years back, ಕೆಲವು ವರ್ಷಗಳ my ಕೆಳಗೆ wife and I we were traveling to the northern India. ಹೌದು ಬೇರೆ, ಮತ್ತು ನಾನು ನನ್ನ ಹೆಂಡತಿಯ ಜೊತೆಗೆ ಒಂದು ಉತ್ತರ ಭಾರತದಲ್ಲಿ ನಾವು ಆ ರೀತಿಯಲ್ಲಿ ಹೋಗುತ್ತಿರುವಾಗ So the train stopped at for a few minutes in the city of Bhopal, the capital of Madhya Pradesh. ಹೌದು ಬೇರೆ, ಮತ್ತು ಆ ಒಂದು ಬಾಂಗ್ಲಾದೇಶ ಒಂದು ಸರಹದ್ದಿನಲ್ಲಿ ಭೂಪಾಲ್ ಪ್ರಾಂತ್ಯದಲ್ಲಿ ವಿಮಾನವು ಸ್ವಲ್ಪ ಹೊತ್ತು ಅಲ್ಲಿ ಇಳಿಸಬೇಕಾಯ್ತು, ನಿಲ್ಲಿಸಬೇಕಾಯ್ತು. So I got down the train. ಮತ್ತು ನಾವು ಟ್ರೈನ್ ಅಲ್ಲಿ ಹೋದ್ವು. I got down the train. ನಾನು ಟ್ರೈನ್ ಇಂದ ಕೆಳಗಿಳಿದವು. So I was relaxing myself on the platform, walking around there. ಮತ್ತು ನಾನು ಆ ರೀತಿಯಲ್ಲಿ ಆ ಒಂದು ಪ್ಲಾಟ್ಫಾರ್ಮ್ ಮೇಲೆ ನಡೆದಾಡಿಕೊಳ್ತಾ ಇದ್ದೆ. I come across a young man, ಅಲ್ಲಿ ಒಬ್ಬ ಯೌವನಸ್ಥನನ್ನು ನಾನು ಕಂಡೆ, ಎದುರುಗೊಂಡೆ. neatly dressed, ಬಹಳ ಸುಂದರವಾಗಿ ಉಡುಪು ಹಾಕೊಂಡಿದ್ದಾನೆ. very, very neatly dressed, ಬಹಳ ಸುಂದರವಾಗಿ ಶಿಸ್ತಾಗಿ ಉಡುಪು ಧರಿಸಿದ್ದಾನೆ. and a well haired, ಬಹಳ ಸುಂದರವಾಗಿ ತಲೆ ಬಾಚಿಕೊಂಡಿದ್ದಾನೆ. so very decent looking man. ನೋಡ್ಲಿಕ್ಕೆ ಬಹಳ ಸೌಜನ್ಯದ ವ್ಯಕ್ತಿಯಾಗಿ ಕಾಣ್ತಾ ಇದ್ದಾನೆ. He comes to me and tells me, ನನ್ನ ಸಂಗಡ ಬಂದು ಆತನು ಹೀಗೆ ಹೇಳ್ತಾ ಇದ್ದಾನೆ, I am in a lot of trouble. ಮತ್ತು ನಾನು ಬಹಳ ತೊಂದರೆಯಲ್ಲಿದ್ದೇನೆ. Can you please give me 140 rupees? ದಯವಿಟ್ಟು ನನಗೆ 140 ರೂಪಾಯಿಗಳು ಕೊಡ್ಲಿಕ್ಕೆ ಆಗುತ್ತಾ? So if you can give me 140 rupees, I'll be very, very, very grateful to you. ಒಂದು ವೇಳೆ ನೀವು 140 ರೂಪಾಯಿಗಳು ಕೊಡುವುದಾದ್ರೆ ನನಗೆ ಬಹಳ ನಿನಗೆ ಚಿರುಣನೆ ಆಗಿರ್ತವೆ. So I told him, no, I can't give you 140 rupees. ಆದ್ರೆ ನಾನು ಹೇಳಿದೆ, ಮತ್ತೆ 140 ರೂಪಾಯಿ ನಿನಗೆ ಕೊಡಕ್ಕಾಗಲ್ಲ ಅಂತ ಇಲ್ಲ ಅಂತ. So we got into the train and I shared this to my wife. ಮತ್ತು ನಾನು ಟ್ರೈನ್ ಅಲ್ಲಿ ಒಳಗೆ ಹೋಗಿ ನನ್ನ ಹೆಂಡತಿ ಜೊತೆಗೆ ಇದನ್ನು ಹಂಚಿಕೊಂಡೆ. Somewhere I was troubled a lot in my heart. ಆದ್ರೆ ನನ್ನ ಅಂತರಾತ್ಮದಲ್ಲಿ ಎಲ್ಲೋ ಒಂದು ರೀತಿಯಾದಂತ ಒಂದು ಗಲಿಬಿಲಿ ಆಗ್ತಾ ಇದೆ. Guys, this person came to me for help and I couldn't help him. So, Ayyo, so sad. We are called to help. As children of God, we are not supposed to do this and that. I was giving a class to my wife. ಅಯ್ಯೋ, ಆತನು ಯಾವ ಒಂದು ಸ್ಥಿತಿಯಲ್ಲಿ ಇದ್ನೋ ಏನೋ, ಬಹಳ ಚೆನ್ನಾಗಿದ್ದ, ಒಂದು ಒಳ್ಳೆ ಸ್ಥಿತಿಯಲ್ಲಿ ಇದ್ದ, ಆದ್ರೆ ಏನೋ ನಿಜವಾಗ್ಲೂ ಏನೋ ಆಗಿರ್ಬೇಕು. 140 ರೂಪಾಯಿ ಕೇಳಿದ್ರೆ ನಾನು ದೇವ್ರ ಮಗನಾಗಿ ಅಲ್ಲಿ ಕೊಡ್ಲಿಲ್ಲ ನೋಡು ಅಂತ ಹೇಳಿ ಒಂದು ಪೇಚ್ ನನಗೆ ಉಂಟಾಯ್ತು. So for the whole night, I was very, very sorrowful that I couldn't help that man. ಅಂತ ಒಂದು ವ್ಯಕ್ತಿಗೆ ಅಯ್ಯೋ 140 ರೂಪಾಯಿ ನನ್ನ ಇದ್ರೂ ಕೂಡ ಕೊಡಕ್ಕಾಗ್ಲಿಲ್ಲ, ಸಹಾಯ ಮಾಡಕ್ಕಾಗ್ಲಿಲ್ಲ, ರಾತ್ರಿಯಲ್ಲಿ ನಿದ್ದೆ ಬರ್ಲಿಲ್ಲ, ಅದೇ ಪೇಚಿತ್ತು. So after 4 months, we came on a holiday to south. ಮತ್ತು 4 ತಿಂಗಳ ಬಳಿಕ ಒಂದು ದಕ್ಷಿಣ ಒಂದು ಪ್ರಾಂತ್ಯಕ್ಕೆ ನಾವು ಒಂದು ರಜಾ ದಿನಗಳಿಗೆ ಬಂದವು. While we were returning back, ಮತ್ತೆ ನಾವು ತಿರುಗಿ ಹೋಗುವಾಗ again it was Bhopal station. ಮತ್ತೊಮ್ಮೆ ಆ ಭೋಪಾಲ್ ಒಂದು ಸ್ಟೇಷನ್ ನಲ್ಲಿ I came down. ನಾನು ಕೆಳಗಿಳಿದು ಬಂದೆ. The same person comes to me. ಅದೇ ವ್ಯಕ್ತಿ ಮತ್ತೆ ಬರ್ತಾಳೆ ನನ್ನ ಹತ್ರ, neatly dressed. ಬಹಳ ಸುಂದರವಾಗಿ ಉಡುಪು ಧರಿಸಿದ್ದಾನೆ. Can you give me 140 rupees? ದಯವಿಟ್ಟು ನನಗೆ 140 ರೂಪಾಯಿ ಕೊಟ್ಟು ಸಹಾಯ ಮಾಡಕ್ಕಾಗುತ್ತಾ? Then I understood this fellow was a fake. ಆವಾಗ ನನಗೆ ಅರ್ಥವಾಗ್ಬಿಡ್ತು, ಇವನು ಬಹಳ ಒಂದು ಫೇಕ್ ಆಗಿದ್ದಾನೆ, ಇವನು ಬಹಳ ಇದು ಅಂತ ಹೇಳಿ. So we need to be very, very watchful. ಹಾಗಾಗಿ ಪ್ರಿಯರೇ, ನಾವೆಲ್ಲರೂ ಬಹಳ ಹುಷಾರಾಗಿರ್ಬೇಕು. This is a time not that we can't remain sleeping. ನಾವು ಎಷ್ಟು ಮಾತ್ರಕ್ಕೂ ಈಗ ಮಲಗಿಕೊಳ್ಳುವಂತ ಸಮಯವಲ್ಲ. We need to rise up and be vigilant. ನಾವೆಲ್ಲರೂ ಕೂಡ ನಿದ್ದೆಯಿಂದ ಬಿಟ್ಟು ಎದ್ದು ನಾವು ಬಹಳ ಜಾಗರೂಕತೆಯಿಂದ ಇರಬೇಕು. We cannot allow the devil to play anymore with our lives. ನಮ್ಮ ಜೀವನದ ಸಂಗಡ ಸೈತಾನನಿಗೆ ಇನ್ನೆಷ್ಟು ಮಾತ್ರಕ್ಕೂ ಆಟ ಆಡ್ಲಿಕ್ಕೆ ಅನುವು ಕೊಡಲೇಬಾರದು. It is only possible when we are on our guard. ಮತ್ತು ನಿಜವಾಗಲೂ ಪ್ರಿಯರೇ, ಮತ್ತು ಯಾವಾಗ ಇದು ಸಾಧ್ಯವಾಗುತ್ತಂದ್ರೆ We are on our guard. ನಾವು ನಮ್ಮ ದೇವರ ಜೊತೆಗೆ ಇರುವಾಗ, ನಮ್ಮನ್ನು ಕಾಪಾಡಿಕೊಳ್ಳುವಾಗ, we need to be guarding. ನಮ್ಮನ್ನು ನಾವು ಯಾವಾಗಲೂ This ಕಾಪಾಡಿಕೊಳ್ಳುವಂತವರಾಗಬೇಕು. is the time we need to guard ourselves. ಹೌದು, ಈಗ ಸಮಯವೇ ಬಂದಿದೆ ನಮ್ಮನ್ನು ನಾವೇ ಕಾಪಾಡಿಕೊಳ್ಳುವಂತ We need to guard our spiritual lives. ನಮ್ಮ ಆತ್ಮಿಕ ಜೀವಿತವನ್ನು ನಾವು ಕಾಪಾಡಿಕೋಬೇಕು. We need to guard the body of Christ. ಕ್ರಿಸ್ತನ ದೇಹವಂತ ಸಭೆಗಳನ್ನು ನಾವು ಕಾಪಾಡಿಕೊಳ್ಳಬೇಕು. And we need to no more be sleeping, but we need to be vigilant all the time. ನಾವು ಎಷ್ಟು ಮಾತ್ರಕ್ಕಿಂತ ನಿದ್ದೆ ಮಾಡುವಂತವರು ಆಗಿರದೆ ನಾವು ಎಚ್ಚರವಾಗಿರುವಂತ ವ್ಯಕ್ತಿಗಳಾಗಬೇಕು. Amen. Amen. Hallelujah. Hallelujah. So don't fall to everything that you find pleasing in your sight. ನಿಮ್ಮ ಕಣ್ಣಿಗೆ ದೃಷ್ಟಿಗೆ ಸರಿ ಬೀಳುವಂತ ಆಕರ್ಷಣೆಗೊಳ್ಳುವಂತ ಒಳ್ಳೆಯದು ಅಂತ ಕಾಣಿದ ಮಾತ್ರಕ್ಕಂತ ಎಲ್ಲವುದಕ್ಕೂ ಕೂಡ ನೀವು ಬೀಳ್ಲಿಕ್ಕೆ ಹೋಗ್ಬೇಡಿ. Every person who comes and hugs you, he does not have a right spirit. ಹೌದು, ಬೇರೆ ಎಲ್ಲಾ ಜನರು ಬಂದ್ಬಿಟ್ಟು ನಿಮಗೆ ಅಪ್ಪಿಕೊಂಡ ಮಾತ್ರಕ್ಕೆ ಅವರಿಗೆ ಒಳ್ಳೆ ಆತ್ಮ ಇರುತ್ತಂತೇಳಿ ಸಾಧ್ಯ ಇಲ್ಲ. Now even pray, Lord, those who come to my house, Lord, I need to be careful.
send them with the right spirit. ಮತ್ತು ನಾನು ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ನನ್ನ ಮನೆಗೆ ಬರುವಂತನು ಕೂಡ ಸ್ವಾಮಿ ಸರಿಯಾದಂತ ಆತ್ಮವುಳ್ಳವರನ್ನು ಕಳಿಸಿಕೊಡಂತ ನಾನು ಪ್ರಾರ್ಥಿಸ್ತಾ The ಇದ್ದೇನೆ. first point is we need to be watchful. ಮೊಟ್ಟ ಮೊದಲನೇ ಒಂದು ಅಂಶದಲ್ಲಿ ಪೌಲು ಬರ್ತಾ ಇದ್ದಾನೆ, ಅದೇನೆಂದ್ರೆ ಎಚ್ಚರಿಕೆಯಾಗಿರಿ. So let our spiritual eyes be widely opened. ಈಗ ನಮ್ಮ ಆತ್ಮೀಯ ಕಣ್ಣುಗಳು ಅಗಲವಾಗಿ ತೆರೆದುಕೊಂಡಿರಲಿ. No more be a victim of the evil one. ಆ ಒಂದು ಕೆಡುಕನ ಎಷ್ಟು ಮಾತ್ರಕ್ಕೂ ಕೂಡ ನಾವು ಬಲಿಯಾಗುವುದು ಬೇಡ. But if you are watchful, you will no more be a victim, but you will be a victor. ಹೌದು, ನಾವು ಎಚ್ಚರವಾಗಿಯೇ ಇರುವಂತವರಾಗಿದ್ರೆ ಸೈತಾನನಿಗೆ ಬಲಿಯಾಗಿದೆ, ಬದಲಾಗಿ ಸೈತಾನನ ಮೇಲೆ ಜಯ ಸಾಧಿಸುತ್ತೇವೆ. Amen. ಆಮೆನ್. Hallelujah. Hallelujah. So second point, Paul the apostle continues to instruct, to give them the final exhortation. ಮತ್ತು ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆಯುತ್ತಾ ಮತ್ತು ಉತ್ತೇಜನ ಕೊಡ್ತಾ ಮತ್ತೆ ಎರಡನೇ ಅಂಶವೇನೆಂದ್ರೆ He says, stand fast in the faith. ಹೇಳ್ತಾ ಇದ್ದಾನೆ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ. Amen. ಆಮೆನ್. Hallelujah. Hallelujah. Come on, somebody say stand fast. ಎಲ್ಲರೂ ಹೇಳ್ರಿ, ಸ್ಥಿರವಾಗಿ ನಿಲ್ಲಿರಿ. English stand fast. ಇಂಗ್ಲಿಷ್ ನಲ್ಲಿ ಹೇಳ್ರಿ, ಸ್ಟ್ಯಾಂಡ್ ಫಾಸ್ಟ್. Shake your neighbor and tell them stand fast. ನಿಮ್ಮ ಪಕ್ಕದವರ ಕಡೆಗೆ ಅಲಗಾಡಿಸಿ ಹೇಳ್ರಿ, ಸ್ಟ್ಯಾಂಡ್ ಫಾಸ್ಟ್. Shake ಮಾಡ್ರಿ ಸ್ವಲ್ಪ ಅವ್ರನ್ನ. ಶೇಕ್ ಮಾಡಿ ಅಲಗಾಡಿಸಿ. Stand fast. ಸ್ಟ್ಯಾಂಡ್ ಫಾಸ್ಟ್. ಕನ್ನಡದಲ್ಲಿ ದೃಢವಾಗಿ ನಿಲ್ಲಿರಿ. ದೃಢವಾಗಿ ನಿಲ್ಲಿರಿ. ದೃಢವಾಗಿ ನಿಲ್ಲಿರಿ. ಹೇಳ್ರಿ, ದೃಢವಾಗಿ ನಿಲ್ಲಿರಿ. ದೃಢವಾಗಿ ನಿಲ್ಲಿರಿ. Amen. ಆಮೆನ್. We need to always be steadfast in our faith. ನಮ್ಮ ಕ್ರಿಸ್ತ ನಂಬಿಕೆಯಲ್ಲಿ ಪ್ರಿಯರೇ ಯಾವಾಗಲೂ ಕೂಡ ನಾವು ದೃಢವಾಗಿ ನಿಲ್ಲಬೇಕಾಗಿದೆ. Amen. ಆಮೆನ್. Hallelujah. Hallelujah. Now, what do you mean by this word steadfast? ಈ ಒಂದು ದೃಢವಾಗಿ ನಿಲ್ಲು, ದೃಢ ಚಿತ್ತನಾಗಿರುವಂತ ಪದಕ್ಕೆ ಅರ್ಥವೇನು? Steadfast means not too slow, not too fast. ಇಲ್ಲಿ ದೃಢ ಚಿತ್ತವಾಗಿರು ಅನ್ನುವಂತ ಪದಕ್ಕೆ ಅತಿ ವೇಗವೂ ಅಲ್ಲ, ಅತಿ ನಿಧಾನವೂ ಅಲ್ಲ. Some people, they are slow, they begin slow, they are slow, they end slow. ಕೆಲವರು ನಿಧಾನವಾಗಿರ್ತಾರೆ, ನಿಧಾನವಾಗಿ ಪ್ರಾರಂಭಿಸ್ತಾರೆ, ನಿಧಾನವಾಗಿ ನಡೀತಾರೆ, ಅವ್ರ ಜೀವನವೇ ನಿಧಾನ. Some people are so fast, ಇನ್ನು ಕೆಲವು ಜನರು ಬಹಳ ವೇಗ, you can't even catch them. ಅವರನ್ನು ನೀವು ಹಿಡಿಲಿಕ್ಕೂ ಆಗಲ್ಲ. Very soon they disappear. ಎಷ್ಟು ವೇಗ ಇರ್ತಾರೆ ಅಂದ್ರೆ ಅತಿ ಶೀಘ್ರದಲ್ಲೇ ಮಾಯ ಆಗ್ಬಿಡ್ತಾರೆ. But Paul the apostle exhorts us. ಆದ್ರೆ ಅಪೊಸ್ತಲನಾದ ಪೌಲನು ತ್ಯಜಿಸ್ತಾನೆ. He says, ಹೇಳ್ತಾನೆ, steadfast. ನೀವು ಕ್ರಿಸ್ತ ನಂಬಿಕೆಯಲ್ಲಿ ದೃಢ ಚಿತ್ತರಾಗಿರ್ರಿ. Be steadfast in the Lord. ಕರ್ತನಲ್ಲಿ ನಂಬಿಕೆಯಲ್ಲಿ ದೃಢ ಚಿತ್ತರಾಗಿರ್ರಿ. So this is something that we all need to learn. ಇಲ್ಲಿ ನಾವು ಕಲಿಯಲೇಬೇಕಾದಂತ ಒಂದು We ವಿಷಯವಾಗಿದೆ. need to be steadfast in our walk in Christ. ಕ್ರಿಸ್ತನ ಜೊತೆ ನಡಿಗೆಯಲ್ಲಿ ಪ್ರಿಯರೇ ನಾವು ದೃಢ ಚಿತ್ತರಾಗಿರುವಂತದ್ದು ಕಲಿಯಲೇಬೇಕು. Now we should get little fast from our slow pace. ಹೌದು ಪ್ರಿಯರೇ, ಮತ್ತು ನಿಧಾನಗತಿಯ ನಡಿಗೆಯಿಂದ ಸ್ವಲ್ಪ ನಾವು ವೇಗವನ್ನು ಜೋಡಿಸ್ಕೋಬೇಕು. And those who are fast, we need to slow down a little so that we can catch up in the category of this being steadfast. ಹೌದು ಪ್ರಿಯರೇ, ಮತ್ತು ಯಾರೆಲ್ಲ ಇನ್ನು ಬಹಳ ವೇಗದಲ್ಲಿ ಇದ್ದಾರೋ ಅವರೆಲ್ಲರೂ ಸ್ವಲ್ಪ ನಿಧಾನ ಮಾಡ್ಕೋಬೇಕಾಗಿರ್ತದೆ. ಮತ್ತೆ ಯಾವ ನಿಧಾನಕ್ಕಂದ್ರೆ ದೃಢ ಚಿತ್ತಗೆ ಬರುವಂತ ಒಂದು ಗುಂಪಿಗೆ ಬರುವುದಕ್ಕಾಗಿ. Some so-called quote unquote believers, ಹೌದು ಪ್ರಿಯರೇ, ಮತ್ತು ಕೆಲವರು ಆ ರೀತಿಯಲ್ಲಿ ವಿಶ್ವಾಸಗಳಂತ ಕರೆಯಲ್ಪಡುವವರು, some so quote unquote so-called people of God, ಇನ್ನು ಕೆಲವು ಜನರು ಮತ್ತು ಹೇಳಲ್ಪಡುವಂತೆ ಇಂತಿಂತ ದೈವ ಜನರಂತ ಹೇಳಲ್ಪಡುವಂತವರು, we see a graph in their spiritual lives. ಅವರ ಜೀವಿತದಲ್ಲಿರ್ತಕ್ಕಂಥ ಏರಿಳಿಕೆಯ ಒಂದು ಗ್ರಾಫ್ ಅನ್ನು ನೋಡ್ತೇವೆ. They are not steadfast in their walk with God. ಅವರು ದೇವರ ಜೊತೆ ನಡಿಗೆಯಲ್ಲಿ ಎಷ್ಟು ಮಾತ್ರಕ್ಕೂ ದೃಢವಾದಂತ ಚಿತ್ತದಲ್ಲಿ ನಡೀತಾ ಇರಲ್ಲ. One day they are too high. ಒಂದ್ ದಿವಸ ಬಹಳ ಎತ್ತರಕ್ಕಾಗಿರ್ತಾರೆ. Hallelujah. Hallelujah. One day hallelujah. ಇನ್ನೊಂದ್ ದಿವಸ hallelujah. They do it until hallelujah. 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 One day too high. ಒಂದ್ ದಿವಸ ಇದಕ್ಕಿದ್ದಂತೆ One day their graph is too low. ಅವ್ರ ಗ್ರಾಫ್ ಮತ್ತೊಂದ್ ದಿನ ಬರ್ತದೆ ಬಹಳ ಕೆಳಗಿರ್ತಾರೆ. What happened to him? ಏನಾಯ್ತಪ್ಪ ನಿನಗೆ? ಗಾಳಿ ಹೋಗುತ್ತೆ, ಪಂಚರ್ ಆಗೈತೆ, ಗಾಳಿ ಹವಾ ಹೋಗೈತೆ, ಮತ್ತೆ ಪುಸ್ 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 ಪಂಪ್. A child of God is always self-motivating. ಹೌದು, ದೇವರ ಮಗುವು ಯಾವಾಗಲೂ ಸ್ವಯಂ ಉತ್ತೇಜಿಸಲ್ಪಡುವಂತವರಾಗಿರ್ತಾರೆ. He does not require somebody to hold the pump and follow him all the time. ಯಾವಾಗಲೂ ಅಂತ ವ್ಯಕ್ತಿಗಳು ಯಾರು ಕೂಡ ಒಂದು ಪಂಪ್ ಅನ್ನು ಇಟ್ಕೊಂಡು ಬರುವಂತ ಹುಡುಗ ಮತ್ತೆ ಹಿಂದೆ ಬಂದು ಯಾವಾಗಲೂ ಪಂಪ್ ಹೊಡಿತಾ ಇರ್ಬೇಕನ್ನುವಂತ ಅವರು ಬೇಕಾಗಿರಲ್ಲ. ಸ್ಲೋ ಆಗಿನಪ್ಪ ಪಂಪ್ ಹೊಡಿ. ಯಾಕಂದ್ರೆ ಯಾವಾಗಲೂ ಹುಡುಗ ಇರ್ಬೇಕು ಪಂಪ್ ಹೊಡಿಲಿಕ್ಕೆ. ಯಾವಾಗ ನಾವು ಡೌನ್ ಆಗ್ತೀವೋ ಪಂಚರ್ ಗಾಳಿ ಹೋಗ್ತದೆ ಮತ್ತೆ ಗಾಳಿ ಹೊಡಿಲಿಕ್ಕೆ. Amen. ಹೌದಾ? Somebody say steadfast. ಯಾರೊಬ್ರು ಹೇಳ್ರಿ, ಎಲ್ಲರೂ ಹೇಳಿರ್ಬೋದು. ಈಗ ದೃಢಚಿತ್ತರಾಗಿರಿ, 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 ದೃಢಚಿತ್ತರಾಗಿರಿ. Amen. ಆಮೆನ್. Hallelujah. Hallelujah. So one person that comes to our mind in the Old Testament is King Asa. ನೋಡ್ರಿ, ಒಬ್ಬ ಭಕ್ತಿ ನಮ್ಮ ಮನಸ್ಸಿಗೆ ಬರ್ತಾನೆ, ಆ ಒಂದು ಹಳೆ ಒಡಂಬಡಿಕೆಯಲ್ಲಿ ಇರತಕ್ಕಂತ ರಾಜನಾದಂತ ಆಸನ್.
So the Bible says that he was a very, very steadfast person. ನೋಡ್ರಿ ಸತ್ಯವೇದ ಹೇಳ್ತದೆ ಅವನು ಬಹಳ ದೃಢಚಿತ್ತವಾಗಿರ್ತಕ್ಕಂಥ ರಾಜನಾಗಿದ್ದ. He did everything that was right in the sight of God. ದೇವರ ದೃಷ್ಟಿಗೆ ಸರಿ ಬೀಳುವಂತದ್ದು ಎಲ್ಲವನ್ನು ಕೂಡ ಆತನು ಮಾಡಿದಂತ ವಾಕ್ಯ ಹೇಳ್ತದೆ. Very, very active. ಬಹಳ ಚುರುಕಾದಂತ ಚಟುವಟಿಕೆ. Did everything that was pleasing in the sight of God. ದೇವರ ದೃಷ್ಟಿಗೆ ಸರಿ ಬೀಳುವುದನ್ನೇ ಆತನು ಮಾಡ್ತಾ ಬಂದನು. So as he began to get popular, ಆ ರೀತಿಯಲ್ಲಿ ಆತನು ಪ್ರಖ್ಯಾತಿಗೊಳ್ತಾ ಇರುವಾಗ he had a wonderful relationship with God. ದೇವರೊಟ್ಟಿಗೆ ಒಂದು ಅದ್ಭುತವಾದ ಸಾಮರಸ್ಯ ಸಂಬಂಧವಿತ್ತು. And the Bible says God gave him victory upon victory. ದೇವರ ವಾಕ್ಯ ಹೇಳ್ತಾ ಇದೆ ದೇವರು ಜಯದ ಮೇಲೆ ಜಯವನ್ನು ಆತನಿಗೆ ಕೊಟ್ಟನು. And you know, at one time, ಒಂದು ದಿವಸ ಏನಾಯ್ತು ಗೊತ್ತಾ? the Bible says there was peace completely under his reign. ಆತನ ಆಳ್ವಿಕೆಯಲ್ಲಿ ಆ ಒಂದು ಕಾಲದ ಬಂತು, ಅಲ್ಲಿ ಎಲ್ಲ ಸುತ್ತಮುತ್ತಲು ಆತನಿಗೆ ಸಮಾಧಾನವಿತ್ತಂತೇಳಿ. No rain, no wars at all. ಅಲ್ಲಿ ಅಂದ್ರೆ ಸಮಾಧಾನ ಅಂದ್ರೆ ಯಾವುದೇ ಯುದ್ಧಗಳು ಇಲ್ಲ. Complete peace for I think 30 long years. 13 ವರ್ಷಗಳ ಕಾಲ ಸಂಪೂರ್ಣವಾದ ಸಮಾಧಾನ. Then suddenly, ಇದ್ದಕ್ಕಿದ್ದಂತೆ some kind of turbulence began to come across his life. ಇದ್ದಕ್ಕಿದ್ದಂತೆ ಒಂದು ಏರಿಳಿತ ಅವನ ಜೀವಿತಕ್ಕೆ ಬಂದುಬಿಡುತ್ತದೆ. The Bible says he began to tie up with this man called Ben-Hadad, the king of Syria. ಹೌದು, ಆರನೇ ಅರಸನಾದ ಬೆನ್-ಹದಾದ್ ಎನ್ನುವಂತ ವ್ಯಕ್ತಿಯ ಜೊತೆಗೆ ಸಂಬಂಧ ಜೋಡಣೆ ಮಾಡ್ಕೊಂತಾನೆ. And the Bible says this was not something that God expected from King Asa. ಆಸನಿಂದ ದೇವರು ಇಂತ ಒಂದು ಸ್ಥಿತಿಯನ್ನು ಬಯಸಿರ್ಲಿಲ್ಲ ಅಲ್ಲಿ. So his reliance, he began to rely more upon the king of Syria than upon God. ದೇವರ ಮೇಲೆ ಆತುಕೊಳ್ಳುವುದಕ್ಕಿಂತಲೂ ಹೆಚ್ಚಾಗಿ ಆರಾಮರ ಅರಸನ ಮೇಲೆ ಈ ಆಸನು ಆತುಕೊಳ್ಳಲಿಕ್ಕೆ ಶುರುವಾಯಿತು. No more his walk with God was steadfast. ಇಲ್ಲಿ ಎಷ್ಟು ಮಾತ್ರಕ್ಕೂ ಆಸನು ದೇವರ ಜೊತೆಗೆ ದೃಢ ಚಿತ್ತದಿಂದ ನಡೆಯುತ್ತಾ ಇಲ್ಲ, ದೃಢಚಿತ್ತತೆ ಇಲ್ಲ. Very soon he forgot God. ಆತನು ಅತಿ ಶೀಘ್ರದಲ್ಲಿ ಅತಿ ಬೇಗ ದೇವರನ್ನೇ ಮರೆತು ಬಿಟ್ಟ. And he began to tie up with this man called Ben-Hadad, the king of Syria, to wage war against Baasha, the king of Israel. ಇಸ್ರಾಯೇಲನ ಅರಸನಾದ ಬಾಷಾ ಒಂದು ಅರಸನ ವಿರುದ್ಧವಾಗಿ ಯುದ್ಧ ಮಾಡ್ಲಿಕ್ಕಾಗಿ ಅರಾಮ್ಯರ ಅರಸನಾದಂತ ಬೆನ್-ಹದಾದ್ ಎನ್ನುವಂತ ಅನ್ಯ ರಾಜನೊಟ್ಟಿಗೆ ಆತನು ಸಂಬಂಧವನ್ನು ಬೆಸೆದುಕೊಂಡ. So God said, I'm going to give him a chance. ಮತ್ತು ದೇವರು ಹೇಳಿದ ನಾನು ಆತನಿಗೆ ಒಂದು ಅವಕಾಶ ಕೊಡ್ತಾ ಇದ್ದೇನೆ. So he sent Hanani the seer, the prophet. ಅಲ್ಲಿ ಆ ಒಂದು ದರ್ಶಿಯಾದಂತ ಪ್ರವಾದಂತ ಅನನೀಯನನ್ನು ಕಳಿಸಿದನು. And they told Hanani, go and warn that fellow. ಹೋಗ್ಬಿಟ್ಟು ಅನನೀಯ ನೀನು ಆತನಿಗೆ ಎಚ್ಚರಿಕೆ ಕೊಡು ಅಂತ ಕಳಿಸಿದ. So he has forgotten me. ಆತನನ್ನು ಮರೆತು ಬಿಡಿದಾನೆ. And his dependence is more on the king than me. ನನಗಿಂತಲೂ ಹೆಚ್ಚಾಗಿ ಇವತ್ತು ರಾಜನ ಮೇಲೆ ಆತನ ಆತುಕೊಂಡಿದ್ದ, ನನ್ನ ರಾಜನ ಮೇಲೆ ಸ್ವಲ್ಪ ಹೋಗಿ ಹೇಳು. So Hanani the seer goes and begins to correct this man called King Asa. ದರ್ಶಿಯಾದಂತ ಒಂದು ಪ್ರವಾದಿಯಾದಂತ ಅನನೀಯ ಮತ್ತು ಬಂದ್ಬಿಟ್ಟು ಆ ಒಂದು ಆಸನಿಗೆ ಬಂದ್ಬಿಟ್ಟು ಎಚ್ಚರಿಕೆ ಮಾತನ್ನು ದೇವರಿಂದ ಬಂದು ಹೇಳ್ತಾ ಇದ್ದಾನೆ. You know what this king said? ಆಗ ರಾಜನಿಂದ, how dare you come and tell me? ನಿನಗೆ ಎಷ್ಟು ಧೈರ್ಯ, ನೀನು ಬಂದು ನನಗೆ ಇದು ಹೇಳ್ತೀಯ? You come and correct me. ನೀನು ಬಂದು ನನಗೆ ನೀನು ತಿದ್ದು. ನಾನು ಯಾರು ಗೊತ್ತಿಲ್ಲ ನಿನಗೆ? ನಾನು ಯಾರು ನಿನಗೆ ಗೊತ್ತಿಲ್ವಾ? I am the king. ನಾನು ರಾಜ. So he took this man, the prophet of God, and put him in prison. ನೋಡ್ರಿ, ಈ ದರ್ಶಿಯಾದಂತ ಪ್ರವಾದಿ ಅಂತ ಎನ್ನುವಂತ ವ್ಯಕ್ತಿಯನ್ನು ತೆಗೆದುಕೊಂಡು ಹೋಗಿ ಸೆರೆಮನಿಯಲ್ಲ ಹಾಕ್ತಾನೆ, ಗುಹೆಯಲ್ಲಿ ಹಾಕ್ತಾನೆ. Whenever some correction or something comes to you from people of God, please receive it. Don't rebel. Because the Bible says rebellion is as a sin of witchcraft. ಹೌದು ಪ್ರಿಯರೇ, ಯಾರಾದರೂ ದೇವರ ಸೇವಕರಿಂದ, ದೇವರ ಮಕ್ಕಳಿಂದ, ಯಾರೇ ಆಗ್ಲಿ, ವಿಶ್ವಾಸಗಳಿಂದ ಏನಾದ್ರೂ ಒಂದು ತಿದ್ದುಪಾಟುವಿಕೆ ಅಥವಾ ತಿದ್ದುವಂತದ್ದು ಬರುವಾಗ ದಯವಿಟ್ಟು ಅದನ್ನು ಪ್ರೀತಿಯಿಂದ ಸ್ವೀಕರಿಸಿ ತಿದ್ದುಕೊಳ್ರಿ. ಯಾಕಂದ್ರೆ ತಿರುಗಿ ಬೀಳುವಂತದ್ದು ಅದು ಮಾಟ ಮಂತ್ರಕ್ಕೆ ಸಮಾನ ಅಂತ ಹೇಳ್ತದೆ. Amen. ಆಮೆನ್. Hallelujah. This man, instead of taking the correction, receiving the correction, he put that man, the prophet of God, into the prison. ಹೌದು ಪ್ರಿಯರೇ, ಈ ಒಂದು ರಾಜನು ಆ ಪ್ರವಾದಿ ಅಥವಾ ದರ್ಶಿಯಾದಂತ ಹೇಳುವಂತ ಎಚ್ಚರಿಕೆ ಮಾತನ್ನು ತಿದ್ದುಕೊಳ್ಳಲಿಕ್ಕೆ ಬದಲಾಗಿ ಸಿಟ್ಟುಕೊಂಡು ಗರ್ವದಿಂದ ಆತನು ಮಾಡಬಾರದ ಕೆಲಸ ಮಾಡಿ ಆ ಒಂದು ಪ್ರವಾದಿಯನ್ನು ಗುಹೆ ಅಥವಾ ಸೆರೆಮನೆಯಲ್ಲಿ ಹಾಕ್ಬಿಡ್ತಾನೆ. And one day he developed some kind of disease in the feet. ಒಂದು ರೀತಿಯಿಂದ ಒಂದು ದಿವಸ ಆತನ ಪಾದದ ಕೆಳಗೆ ಒಂದು ವಿಚಿತ್ರವಾದಂತಹ ಗುಣವಾಗದಿರುವಂತಹ ವ್ಯಾಧಿ ರೋಗ ಉಂಟಾಗ್ತದೆ. Even during that time, ಆ ಸಂದರ್ಭದಲ್ಲಿ he did not call upon the name of the Lord. ಕರ್ತನನ್ನು ನಾಮವನ್ನು ಹುಡುಕಿಕೊಂಡು ಹೋಗಲಿಲ್ಲ, ಕರೆಯಲಿಲ್ಲ. He began to depend upon the physicians. ಇನ್ನು ಆತನು ಲೋಕದ ಒಂದು ವೈದ್ಯರ ಮೇಲೆ ಆತುಕೊಂಡ. And the Bible says God held this against him. ಮತ್ತು ದೇವರು ಮತ್ತು ಆ ರೀತಿಯಲ್ಲಿ ಹೇಳಿದ ಮತ್ತು ಆ ರೀತಿಯಲ್ಲಿ ವಿರುದ್ಧವಾಗಿ ಹೋಗ್ಲಿಕ್ಕೆ God held this against him. ಮತ್ತು God held this. ಮತ್ತು ದೇವರು ಮತ್ತು ಇದನ್ನು ನೋಡುವಾಗ God did not like this. ದೇವರಿಗೆ ಎಷ್ಟು ಮಾತ್ರಕ್ಕೂ ಇಷ್ಟವಾಗಲಿಲ್ಲ. And that the disease in the feet began to become critical and Asa died. ಆದ್ರೆ ಆ ಒಂದು ಕಾಲಿನಲ್ಲಿ ಪಾದದಲ್ಲಿ ಆದಂತ ವ್ಯಾಧಿಯು ರೋಗವು ಹೆಚ್ಚುತ್ತಾ ಅದು ಬಹಳ ಗಂಭೀರವಾಗ್ತಾ ಬಂತು. Asa
was not steadfast in his walk with God. ಆಸನು ಎಷ್ಟು ಮಾತ್ರಕ್ಕೂ ದೇವರ ನಡಿಗೆಯಲ್ಲಿ ದೃಢ ಚಿತ್ತನಾಗಿ ನಡೆಯಲಿಲ್ಲ. God likes complete dependence. ನೋಡಿ, ದೇವರಿಗೆ ಸರ್ವ ಸಂಪೂರ್ಣವಾಗಿ ಆತುಕೊಳ್ಳುವಂತವರಿಗೆ ಬಹಳ ಇಷ್ಟಪಡ್ತಾರೆ. He always wants us to be dependent upon him for everything, in every time. ಎಲ್ಲಾ ಸಂದರ್ಭದಲ್ಲಿಯೂ ಎಲ್ಲಾ ವಿಷಯಗಳಿಗೆ ಆತನನ್ನೇ ಆತುಕೊಂಡಿರಬೇಕಂತೇಳಿ ದೇವರು ನಮ್ಮಿಂದ ಬಯಸುವಾತನಾಗಿರ್ತಾನೆ. Amen. ಆಮೆನ್. When we do that, it pleases him. ಹೌದು, ಅದನ್ನು ನಾವು ಮಾಡುವಾಗ ಅದು ಆತನು ಮೆಚ್ಚುತ್ತಾನೆ. So when we are steadfastly walking in the presence of God with the word of God, it really pleases him. ನಿಜವಾಗ್ಲೂ ದೃಢ ಚಿತ್ತದಿಂದ ನಾವು ಎಡೆಬಿಡದೆ ದೇವರನ್ನು ಅಂಟಿಕೊಂಡು ದೇವರ ಮೇಲೆ ಆತುಕೊಂಡು ನಡೆಯುತ್ತಾ ಇರುವುದಾದ್ರೆ ಅದು ದೇವರಿಗೆ ಎಷ್ಟು ಮೆಚ್ಚುಗೆ ತರುವಂತದ್ದಾಗಿರ್ತದೆ. One day I trust God fully, one day I don't trust God. ಒಂದು ದಿವಸ ಬರ್ತದೆ ಬಹಳ ಹೆಚ್ಚಾಗಿ ದೇವರ ಮೇಲೆ ಭರವಸೆ ಇಡ್ತೇವೆ, ಮತ್ತೊಂದು ದಿವಸ ಬರ್ತದೆ ದೇವರ ಮೇಲೆ ಭರವಸೆ ಅನ್ನೋದೇ ಇರಲ್ಲ. Now here was this small boy called David. ಆದ್ರೆ ಇಲ್ಲಿ ಒಬ್ಬ ಹುಡುಗನಾದಂತ ವ್ಯಕ್ತಿ ಇದ್ದಾನೆ, ಅವನ ಹೆಸರು ದಾವೀದನು. Everybody knows the story of David and Goliath. ಗೊಲ್ಯಾತನ ಮತ್ತು ದಾವೀದನ ಕಥೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ. He was very, very huge. The giant was very, very huge. ಆ ಒಂದು ಗೊಲ್ಯಾತನು ಬಹಳ ಎತ್ತರದ ಒಂದು ದೊಡ್ಡ ವ್ಯಕ್ತಿ. But here was a small boy with huge faith. ಆದ್ರೆ ಇಲ್ಲಿ ಚಿಕ್ಕ ಬಾಲಕನಾದಂತ ದಾವೀದನಿದ್ದಾನೆ, ಆದ್ರೆ ಅವನಿಗಿರುವಂತ ನಂಬಿಕೆ ಬಹಳ ಎತ್ತರವಾದದ್ದು. Saul called him a bacha. ಹೌದು ಪ್ರಿಯರೇ, ಸೌಲ ರಾಜನು ಅವನನ್ನು ಬಚ್ಚ ಅಂತ ಕರೆದ. You are a bacha. ನಿನ್ನ ಹುಡುಗ, he is a very huge giant. ಈ ವೈರಿ ಬಂದ್ಬಿಟ್ಟು ಬಹಳ ದೊಡ್ಡ ಅನುಭವವುಳ್ಳಂತ ಒಂದು ದೈತ್ಯಾಕಾರದ ವ್ಯಕ್ತಿ. I know that David was a man who was steadfast in his walk with God. ನನಗೆ ಚೆನ್ನಾಗಿ ಗೊತ್ತಿದೆ, ದಾವೀದನು ದೇವರ ಜೊತೆಯಲ್ಲಿ ನಡೆಯುತ್ತಿರುವಂತ ದೃಢ ಚಿತ್ತವುಳ್ಳಂತ ವ್ಯಕ್ತಿ ಆಗಿದೆ. You know what David said? ದಾವೀದನಿಂದ, my God. ನನ್ನ So ದೇವರು. the statement my God is a term of faith. ಹೌದು ಪ್ರಿಯರೇ, ನನ್ನ ದೇವರು ಎನ್ನುವಂತ ಹೇಳಿಕೆ ಇದೆಯಲ್ಲ ಪದ, ಅದು ನಿಜವಾಗಲೂ ಒಂದು ನಂಬಿಕೆಯ ಒಂದು ಹೇಳಿಕೆಯ ಒಂದು ವಿಷಯ ಅರ್ಥ. It required a small boy to teach a king that he was a man of faith. ಆತನು ನಂಬಿಕೆಯ ಒಬ್ಬ ವ್ಯಕ್ತಿ ಆಗಿದ್ದಾನೆ ಎನ್ನುವುದಕ್ಕಾಗಿ ಈ ಚಿಕ್ಕ ಹುಡುಗನ ದೊಡ್ಡ ವ್ಯಕ್ತಿಗೆ ಪಾಠ ಕಲಿಸಿಕೊಡಬೇಕಾದಂತದ್ದಾಗಿತ್ತು. And here was this bacha telling the king, my God who saved me from the lion and the bear is going to bring down this Philistine before me. ಈ ಬಚ್ಚ ಅಂತ ಹೇಳಿದಂತ ಸೌಲ ರಾಜನಿಗೆ ಈ ವ್ಯಕ್ತಿ ಹೇಳ್ತಾ ಇದ್ದಾನೆ, ನನ್ನ ದೇವರು ಆ ಒಂದು ಕರಡಿ ಮತ್ತು ಸಿಂಹದಿಂದ ಆ ಒಂದು ಕುರಿಯನ್ನು ರಕ್ಷಣೆ ಮಾಡಿ ಕೊಟ್ಟನಲ್ಲ, ಆ ನನ್ನ ದೇವರ ಜೊತೆಗಿದ್ದಾನೆ, ಅವನ ಆ ದೇವರಿಂದಲೇ ನಾನು ಓಡಿಸ್ತಾನೆ ಅಂತ ಹೇಳಿದ. Amen. ಆಮೆನ್. Hallelujah. Hallelujah. So what is the object of trust in your life? ಹಾಗಾದ್ರೆ ಇವತ್ತು ನಿಮ್ಮ ಒಂದು ಜೀವಿತದಲ್ಲಿ ಆ ಒಂದು ನಂಬಿಕೆ ಅಥವಾ ಭರವಸೆ ಎಷ್ಟರ ಮಟ್ಟಿಗಿದೆ? Psalms 125 and verse 1 says, those who trust in the Lord are like Mount Zion, they shall not be shaken. ಕೀರ್ತನೆಗಳು 125 1ನೇ ವಚನ ಈ ರೀತಿ ಇರ್ತದೆ, ಯಾರು ಕರ್ತನಲ್ಲಿ ಯೆಹೋವನಲ್ಲಿ ಭರವಸೆ ಇಟ್ಟಿರ್ತಾರೋ ಅಂತವರು ಚಿಯೋನ್ ಪರ್ವತದ ಹಾಗೆ ಸ್ಥಿರವಾಗಿರ್ತಾರೆ ಅಂತ ಕದಲುವುದಿಲ್ಲ. Nobody can shake a man who's put his faith in God. ಯಾರು ನಂಬಿಕೆಯನ್ನು ದೇವರಲ್ಲಿ ಇಟ್ಟುಕೊಂಡಿರುತ್ತಾರೋ ಅಂತ ವ್ಯಕ್ತಿಗಳನ್ನು ಯಾರು ಅಲುಗಾಡಿಸಲಿಕ್ಕೆ ಸಾಧ್ಯ ಇಲ್ಲ. Here was this bacha with five small stones, and those stones, one stone brought this huge giant down. ಈ ಬಚ್ಚ ಆಗಿರುವಂತ ಒಬ್ಬ ಹುಡುಗನಿದ್ದಾನೆ, ಕೇವಲ 5 ಕಲ್ಲು ನೂಕು ಕಣ್ಣುಗಳು ಇಟ್ಟುಕೊಂಡಿದ್ದಾನೆ. ಕೇವಲ ಒಂದೇ ಕಲ್ಲಿನಿಂದ ದೈತ್ಯದ ಅನುಭವ ಉಳ್ಳಂತ ಶೂರನಾದಂತ ಇದು ಶೂರನಾದ ಗೊಲ್ಯಾತನನ್ನೇ ಬೀಳಿಸಿ ಕೊಂದು ಹಾಕಿತು. So let's go to God and ask him, Lord, help me to be steadfast in my walk with ಈಗ you. ಬನ್ನಿ ಪ್ರಿಯರೇ, ಮತ್ತೆ ದೇವರ ಹತ್ರ ಹೋಗ್ಬಿಟ್ಟು ನಾವು ಕೇಳೋಣ, ದೇವರೇ ನನ್ನ ದೇವರೇ ನಿನ್ನ ಜೊತೆಯಲ್ಲಿ ನಡೆಯಲ್ಲಿ ದೃಢಚಿತ್ತನಾಗಿ ಸಾಗಲಿಕ್ಕೆ ಸಹಾಯ ಮಾಡು. It is not wrong to go and ask God, Lord, increase my faith, teach me to pray, teach me to your word. It is not wrong. This is all a childlike spirit, and this is what God wants. ಹೌದು ಪ್ರಿಯರೇ, ಮತ್ತೆ ದೇವರೇ ನನಗೆ ನಂಬಿಕೆಯಿಂದ ನಡೆಯುವುದನ್ನು ಕಲಿಸು, ನನ್ನ ನಂಬಿಕೆಯನ್ನು ಹೆಚ್ಚು ಮಾಡು, ನಿನ್ನ ಜೊತೆಗೆ ಇನ್ನೂ ಚೆನ್ನಾಗಿ ನಂಬಿಕೆಯಿಂದ ಮುಂದೆ ಭರವಸೆಯಿಂದ ಸಾಗಲಿಕ್ಕೆ ನಡೀಲಿಕ್ಕೆ ಸಹಾಯ ಮಾಡಂತ ಕೇಳಿಕೊಳ್ಳುವುದು, ಕಲಿತುಕೊಳ್ಳುವಂತದ್ದು, ಪ್ರಾರ್ಥಿಸುವಂತದ್ದು ಅದು ತಪ್ಪಲ್ಲ ಪ್ರಿಯರೇ. And even today I keep asking God like that. ಮತ್ತೆ ಇವತ್ತಿಗೂ ಕೂಡ ನಾವು ಚಿಕ್ಕ ಮಕ್ಕಳಂತ ಇವತ್ತಿಗೂ ನಾನು ದೇವರ ಹತ್ರ ಕೇಳ್ತಾ ಇರ್ತೀನಿ, Lord, teach me this one little thing. ಸ್ವಾಮಿ ಸಣ್ಣ ಈ ಒಂದು ವಿಷಯವನ್ನು ನನಗೆ ದಯವಿಟ್ಟು ಕಲಿಸಿಕೊಡು. So let's ask God to help us to be steadfast in our faith. ನಾವು ಇವತ್ತು ದೇವರಿಗೆ ಚಿಕ್ಕ ಮಕ್ಕಳಂತೆ ದೇವರ ಹತ್ರ ಕೇಳೋಣ, ಸ್ವಾಮಿ ನಿನ್ನ ಜೊತೆಗೆ ದೃಢ ಚಿತ್ತವಾಗಿ ನಂಬಿಕೆಯಲ್ಲಿ ಮುಂದೆ ಸಾಗಲಿಕ್ಕೆ ನನಗೆ ಕಲಿಸಿಕೊಡು. And let the Lord help us that our spiritual life may always be horizontal, not graphic. ಅದು ಆ ರೀತಿಯಲ್ಲಿ ದೇವರು ನಮಗೆ ಕೇಳಿಕೊಳ್ಳುವಾಗ ದೇವರು ನಮಗೆ ಒಂದು ಸಮಾನಾಂತರವಾದಂತ ಒಂದು ರೇಖೆಯ ಪಾದಲ್ಲಿರ್ತಕ್ಕಂಥ ದೃಢ ಚಿತ್ತವಾದ ನಂಬಿಕೆ ಕೊಡ್ತಾನೆ ಹೊರತು ಹೆಚ್ಚು ಕಡಿಮೆ ಆಗುವಂತ ಗ್ರಾಫ್ ರೀತಿಯಲ್ಲ. ಎಲ್ಲರೂ ಗೊತ್ತಲ್ಲ ಗ್ರಾಫ್ ಅಂದ್ರೆ ಏನು? ಗ್ರಾಫ್ ಅಂದ್ರೆ ಗೊತ್ತಲ್ಲ ಏನಂತೇಳಿ? ಒಂದಿನ ಮೇಲೆ ಒಂದಿನ ಕೆಳಗಡೆ, ಒಂದಿನ ಮೇಲೆ ಒಂದಿನ ಕೆಳಗಡೆ, ಒಂದಿನ ಮೇಲೆ ಒಂದಿನ ಕೆಳಗೆ, ಒಂದಿನ ಮೇಲೆ ಒಂದಿನ ಕೆಳಗಿರೋದು. ಸೂಸನ್ ಕೇಳ್ರಿ, ಹೌ ಡು ಯು ರೈಟ್ ಎಂ ಅಂದ್ರೆ ಅಪ್ ಡೌನ್ ಅಪ್ ಡೌನ್. ಸೂಸನ್ ಕೇಳ್ರಿ, ಅಲ್ಲಿ ಹೇಳ್ತಾಳೆ ಯಾವ ರೀತಿ ಎಂ ಬರೋದಂದ್ರೆ ಅಪ್ ಡೌನ್ ಅಂತ ಹೇಳ್ತಾಳೆ. It doesn't work like that in the child of God. ಆದ್ರೆ ದೇವರ ಮಕ್ಕಳಲ್ಲಿ ಅದು ಎಷ್ಟು ಮಾತ್ರ ಕೆಲಸ ಮಾಡಲ್ಲ. We are called
called to be horizontal. ನಾವು ಯಾವಾಗಲೂ ಕೂಡ ಸಮಾನಾಂತರ ರೇಖೆಯಲ್ಲಿ ನಾವು ಇರುವಂತವರಾಗಿರಬೇಕು. It can increase, ಅದು ಎತ್ತರವಾಗಿ ಅದು ವೃದ್ಧಿ ಆಗ್ತಾ ಇರಬಹುದು, but we cannot be graphic. ಆದ್ರೆ ಎಷ್ಟು ಮಾತ್ರ ಅದು ವೃದ್ಧಿ ಬೆಳೆಯುವನಿಗೆ ಬೆಳೆಯುತ್ತಾ ಅಸೆಂಡಿಂಗ್ ಆರ್ಡರ್ ಇರ್ತದೆ ಹೊರತು ಡಿಸೆಂಡಿಂಗ್ ಅಥವಾ ಕೆಳಗೆ ಗ್ರಾಫ್ ರೀತಿಯಲ್ಲಿ ಮತ್ತೆ ಕೆಳಗೆ ಇಳಿಮುಖ ಮಾಡುವಂತದ್ದಾಗಿರಲ್ಲ. ನಮ್ಮ ನಂಬಿಕೆ ದೇವರ ಜೊತೆ ನಡೆ. Amen. ಆಮೆನ್. Hallelujah. Hallelujah. First point, watchful. ಮೊಟ್ಟ ಮೊದಲನೇ ಅಂಶ ಬಂದ್ಬಿಟ್ಟು ಎಚ್ಚರವಾಗಿರಿ, Steadfast in the faith. ಎರಡನೇದಾಗಿ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿರಿ. Third thing he says, be brave. ನೋಡ್ರಿ, ಮೂರನೇ ಹೇಳ್ತಾನೆ ನೀವು ಧೈರ್ಯಶಾಲಿಗಳಾಗಿರಿ. Somebody say brave in English. ಇಂಗ್ಲಿಷ್ ನಲ್ಲಿ ಹೇಳ್ರಿ ಎಲ್ಲರೂ ಈಗ brave. 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 ಜೋರಾಗಿ ಹೇಳ್ರಿ, brave. Brave. Tell your neighbor, look into their eyes. Brave. ಈಗ ಪಕ್ಕದ ಕಡೆಗೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳ್ರಿ, ಗಣ್ಣು ಬಿಟ್ಟು ನೋಡಿ ಹೇಳ್ರಿ, brave. ಗೊತ್ತಲ್ಲ brave ಅಂದ್ರೆ ಏನ್ ಗೊತ್ತಲ್ಲ? Brave ಅಂದ್ರೆ ಗೊತ್ತಾ? ಏమంటారు? ಧೈರ್ಯವಾಗಿ ಶೂರರಾಗಿರ್ರಿ, ಶೂರರಾಗಿರಿ, 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 ಶೂರರಾಗಿರ್ರಿ. Somebody say brave. ಶೂರರಾಗಿರಿ, ಶೂರರಾಗಿರಿ, ಶೂರರಾಗಿರ್ರಿ. Amen. Amen. We need to be brave. ನಾವು ಧೈರ್ಯ ಶೂರರಾಗಿರಬೇಕು. We cannot be fearful. ನಾವೆಷ್ಟು ಮಾತ್ರಕ್ಕೆ ಹೇಡಿಗಳಾಗಿರಬಾರ್ದು. Those who are fearful are always tearful. ಹೌದು, ಯಾರೆಲ್ಲ ಒಂದು ಭಯಭ್ರಾಂತರಾಗಿರ್ತಾರೋ ಅವರು ಯಾವಾಗಲೂ ಕಣ್ಣೀರ ಭರಿತರಾಗಿರ್ತಾರೆ. One day a man was going. ಒಂದು ದಿವಸ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಾನೆ. Somebody asked them. ಯಾರೊಬ್ರು ಕೇಳಿದ್ರು. He stood at a lane. ನೋಡಿ, ಸಂದಾಗ ಹೋಗಬೇಕಾಗಿತ್ತು, ಅಲ್ಲಿ ನಿಂತು ಬಿಟ್ಟನು ರೋಡ್. ಸಂತೆಗೆ ಹೋಗಬೇಕಾಗಿತ್ತು, ಅಲ್ಲಿ ರೋಡ್ ನಿಂತು ಬಿಟ್ಟಿದ್ದಾನೆ. So somebody asked him. ಯಾರ ಕೇಳಿದ್ರು. What is your name? तुम्हारा नाम क्या है? तुम्हारा नाम क्या है? शेर सिंह. शेर सिंह. तुम्हारा बाप का नाम क्या है? ನಿಮ್ಮ ಅಪ್ಪನ ಹೆಸರೇನು? शाम शेर सिंह. ಶಾಮ್ ಶೇರ್ ಸಿಂಗ್. ದೊಡ್ಡಪ್ಪನ ಹೆಸರೇನು? ದೊಡ್ಡಪ್ಪನ ಹೆಸರೇನು? ಸವಾ ಶೇರ್ ಸಿಂಗ್. ಸವಾ ಶೇರ್ ಸಿಂಗ್. ಎಲ್ಲಿಂದ ಬರ್ತಿದೆ? ಎಲ್ಲಿಂದ ಬರ್ತಾ ಇದೆ? ಲಯನ್ಸ್ ಕ್ಲಬ್ ಇಂದ ಬರ್ತಿದ್ದೇನೆ. ಲ್ಯಾನ್ಸ್ ಕ್ಲಬ್ ಇಂದ ಬರ್ತಾ ಇದೆ. ಮುಂದೆ ಯಾಕೆ ಹೋಗ್ತಿಲ್ಲ? ಮುಂದಕ್ಕೆ ಆಗ್ತಾ ಇಲ್ಲ. ನಾಯಿಗಳಿದಾವಲ್ಲ. ನಾಯಿಗಳಿದಾವೆ, ಅದಕ್ಕೆ ಮುಂದಕ್ಕೆ ಹೋಗಕ್ ಆಗ್ತಾ ಇಲ್ಲ. ಶೇರ್ ಸಿಂಗ್ ನಾನು. We need to be brave. ಹೌದ್ರಿ, ನಾವು ಧೈರ್ಯ We ಶೂರರಾಗಿರಬೇಕು. cannot be fearful. ನಾವು ಎಷ್ಟು ಮಾತ್ರಕ್ಕೂ ಹೇಡಿಗಳು ಅಥವಾ ಎದುರು ಬಿದ್ರುಪುಕ್ಕರಾಗಿರಬಾರದು. ಅವ್ರು ಬರ್ತಾರ, ಇವ್ರು ಬರ್ತಾರ, they will come and say this, they will come and hit me. Most of the time this is what we fear. ನಾವು ಹೆಚ್ಚಾಗಿ ಭಯಪಡೋದೇನಪ್ಪ ಅಂದ್ರೆ ಅವ್ರು ಬಂದು ಬಿಡ್ತಾರೇನೋ, ಅವ್ರು ಬಂದು ಹೊಡಿತಾರೇನೋ, ಅವ್ರು ಬಂದು ಒಳಗೆ ಹಾಕೊಂಡು ಹೋಗ್ತಾರೇನೋ, ಮತ್ತೇನಾಗ್ತೇನೋ. Don't be afraid of dogs. ದಯವಿಟ್ಟು ಅವ್ರಿಗೆ Don't be frightened of dogs. Don't be frightened of dogs. ದಯವಿಟ್ಟು ಕೂಡ ಎಷ್ಟು ಮಾತ್ರಕ್ಕೂ ನಾಯಿಗಳಿಗೆ ನೀವು ಹೆದರಬೇಡ್ರಿ. They won't do anything. ಅವ್ರು ಏನು ಮಾಡಲ್ಲ. ಇದು ಬರ್ತಾ ಇಲ್ಲ ಮಾನಿಟರ್. When you chase them, they will run away. ಹೌದು ಬೇರೆ, ಮತ್ತು ನೀವು ಅವರನ್ನು ಹಿಮ್ಮೆಟ್ಟುವಾಗ ಅವರು ಓಡೋಗ್ಬಿಡ್ತಾರೆ. Amen. ಆಮೆನ್. Only you should have only one fear, that's the fear of God. ಹೌದು, ನಮಗಿರುವಂತ ಭಯ ದೇವರ ಮಕ್ಕಳಿಗೆ ಇರಬೇಕು ಒಂದೇ ಭಯ, ಅದೇನು? ದೇವರ ಭಯ. We need to be brave. ನಾವು ಯಾವಾಗಲೂ ಧೈರ್ಯ ಶೂರರಾಗಿರಬೇಕು. We cannot be fearful of somebody. ಯಾರಿಗೂ ಕೂಡ, ಯಾವ ಮನುಷ್ಯನು ಕೂಡ ನಾವು ಭಯಪಡುವಂತವರಾಗಿರಬಾರದು. Somebody called me from a city. ಮತ್ತು ಯಾರೋ ಒಬ್ರು ಒಂದು ಪಟ್ಟಣದಿಂದ ನನ್ನ ಕರೆ ಕೊಟ್ಟು ಕರೆದ್ರು. Don't ask me the name of the city. ಮತ್ತು ಅವರು ಬಂದ್ಬಿಟ್ಟು ಆ ಪಟ್ಟಣದ ಹೆಸರನ್ನು ಹೇಳಲಿಕ್ಕೆ ಹೇಳಿದ್ರು. There's a pastor. ಅವರು ಪಾಸ್ಟರ್ ಆಗಿದ್ರು. A pastor told me. ಆ ಪಾಸ್ಟರ್ ಹೇಳಿದ್ರು, brother, I ministered in that place many times. ಆ ಸ್ಥಳದಲ್ಲಿ ಬ್ರದರ್ ಬಹಳ ಸಾರಿ ನಾನು I ministered in that place many times. ಅನೇಕ ಸಾರಿ ನಾನು ಆ ಸ್ಥಳದಲ್ಲಿ ಸೇವೆ ಮಾಡಿದ್ದೇನೆ. So this pastor called me recently. ಮತ್ತು ಇತ್ತೀಚೆಗೆ ಆ ಸಭಾಪಾಲಕರು ನನಗೆ ಕರೆ ಕೊಟ್ಟು ಕರೆದ್ರು. He said, brother Shashi, I want to invite you to my church. ನನ್ನ ಸಭೆಗೆ ನಿಮ್ಮನ್ನು ಆಮಂತ್ರಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಟ್ ಭಯ, ಆದ್ರೆ ಭಯ. ಆ ಪಾಸ್ಟರ್ ಬಂದು ನನಗೆ ಧಮಕಿ ಕೊಟ್ಟು ಹೋಗ್ಯಾರ. ಆ ಸಭಾಪಾಲಕರು ಪಾಸ್ಟರ್ ಬಂದ್ಬಿಟ್ಟು ಧಮಕಿ ಕೊಟ್ಟಾಗಾರ. ಯಾರು ಬರಬಾರ್ದು ಬಳ್ಳಾರಿಯಿಂದ ಯಾರು ಬರಬಾರ್ದು ನೋಡು. I said, what kind of ministry are you doing? I said, ನಾನು ಹೇಳಿದೆ, ಎಂತ ಒಂದು ಸೇವೆ ಮಾಡ್ತಾ ಇದೆಯಪ್ಪ. If you are a child of God, we need to be brave. ನೀವು ದೇವರ ಮಗುವೆ ಆಗಿದ್ದಲ್ಲಿ ಧೈರ್ಯವಾಗಿರ್ಬೇಕು. ಅವ್ರು ಬಂದು ಧಮಕಿ ಕೊಟ್ರು, ಇವ್ರು ಬಂದು ಧಮಕಿ ಕೊಟ್ರು, ಅವ್ರು ಬಂದು ಬೈದ್ರು, ಇವ್ರು ಬಂದು ಹೊಡಿತಾರೆ. ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಅವ್ರು ಬಂದು ಬೆದರಿಕೆ ಆಗಿದ್ರು, ಇವ್ರು ಬಂದು ಬೈದ್ರು, ಇವ್ರು ಬಂದು ಹೊಡಿತಾರೆ, ಬಡಿತಾರೆ, ಇವ್ರು ನನ್ನ ಹೊರಗೆ ಹಾಕ್ತಾರೆ, ಏನಿವೆಲ್ಲ. Jesus said, if you put your feet and look back, you are not fit for the kingdom. ಯೇಸು ಕ್ರಿಸ್ತನು ಹೇಳಿದ್ದಾನೆ, ನೇಗಿಲ ಮೇಲೆ ಕೈ ಹಾಕಿ ನೀನು ಹಿಂತಿರುಗಿ ನೋಡುವುದಾದ್ರೆ ದೇವರ ರಾಜ್ಯಕ್ಕೆ ನೀನು ಬಾಧ್ಯನಲ್ಲ. It is not that we didn't face opposition. ಅಂದ್ರೆ ಅದರ ಅರ್ಥ ನಾವು ವಿರೋಧಗಳನ್ನು ಎದುರಿಸುವುದೇ ಇಲ್ಲ ಅಂತೇಳಿ ಏನಲ್ಲ. Now Edward was leading us to hold our hands on our hearts and say, I am brave, right? ಹೌದು, ಎಡ್ವರ್ಡ್ ಅವರು ಲೀಡ್ ಮಾಡ್ಬೇಕಾದ್ರೆ ಒಂದು ಹೇಳಿದ್ರು, ಆ ರೀತಿಯಲ್ಲಿ ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ನಾನು ಧೈರ್ಯಶಾಲಿ, ನಾನು ನನ್ನ ಮನವಿ ಅಂತ ಹೇಳಿಸಿದನು. Everybody confess, right? ಹೌದು, ಎಲ್ಲರೂ ಕೂಡ ನನ್ನ ಮನವಿ ಅಂತ ಹೇಳಿದ್ದನ್ನು ನೀವೆಲ್ಲ ಅರಿಕೆ ಮಾಡಿದ್ರಲ್ವಾ? We need to assure ourselves that we are brave. ಹೌದು ಪ್ರಿಯರೇ, ನಾವೆಲ್ಲರೂ ನಿಶ್ಚಿತ ಮಾಡಿಕೊಂಡು ಇರಬೇಕು, ಭರವಸವಾಗಿ ನಾವು ಶೂರರು, ವೀರರು. We cannot be fearful of somebody. ನಾವು ಎಷ್ಟು ಮಾತ್ರಕ್ಕೆ ಯಾರು ನೋಡಿ ನಾವು ಭಯಪಡುವಂತವರಾಗಿರಬಾರದು. The fear of man is a snare, but the fear of God is a fountain of life. ಹೌದು, ಮನುಷ್ಯನ ಭಯ ಉರುಳು, ಆದರೆ ದೇವರ ಭಯ ಅದು ಜೀವದ ಬುಗ್ಗೆ. He also quoted one scripture. ಒಂದು ವಾಕ್ಯವನ್ನು ಕೂಡ ಅವರು ಹೇಳಿದ್ರು. John chapter 16 and verse 33. ಹೌದು, ಯೋಹಾನ ಬರೆದ ಸುವಾರ್ತೆ 16:33 ವಚನ. In this world you will have trouble. ಈ ಲೋಕದಲ್ಲಿ ನಿಮಗೆ ಸಂಕಟಗಳು ಉಂಟು, but be of good cheer. ಆದರೂ ನೀವು ಧೈರ್ಯ ತಂದುಕೊಳ್ಳಿ. Jesus said, I have overcome the world. ಯೇಸು ಹೇಳಿದ್ದಾನೆ, ನಾನು ಈ ಲೋಕವನ್ನು ಜಯಿಸಿದ್ದೇನೆ. Amen. Amen. Hallelujah. Hallelujah. So he said we need to be
cheerful, ಅದು ಹೇಳ್ತಾ ಇದ್ದಾನೆ, ನಾವೆಲ್ಲರೂ ಧೈರ್ಯವಾಗಿರಬೇಕು, not fearful. ಎಷ್ಟು ಮಾತ್ರಕ್ಕೂ ಭಯ Now, ಪ್ರಾಂತರಾಗಿರಬಾರದು. how can I be benefited if Jesus has overcome the world? ಹಾಗಾದ್ರೆ ಯೇಸು ಕ್ರಿಸ್ತನು ಈ ಲೋಕ ಜಯಿಸಿದ್ರೆ ಅದರಿಂದ ನಾನು ಹೇಗೆ ಲಾಭ ಪಡೀಲಿಕ್ಕೆ ಸಾಧ್ಯ? In the book of 1 John chapter 1 or 2, I guess, ನಾನು ಅಂದ್ಕೊಳ್ತೇನೆ ಮೊದಲು ಯೋಹಾನ ಪತ್ರಿಕೆ ಅದು 1 ಅಥವಾ 2ನೇ ಅಧ್ಯಾಯ ಅನ್ಕೊಂತೇನೆ. the Bible says, ಸತ್ಯವೇದ ಹೇಳ್ತದೆ, he who believes that Jesus is the Son of God has already overcome the world. ಯಾರು ಯೇಸು ಕ್ರಿಸ್ತನು ದೇವರ ಮಗನಂತೇಳಿ ನಂಬಿದ್ದಾರೋ, ಮೊದಲು ಯೋಹಾನ 5:4 ಅನ್ಸ್ತದೆ, ಅವನು ಈಗಾಗಲೇ ಈ ಲೋಕವನ್ನು ಜಯಿಸಿದ್ದಾನೆ, ನಂಬಿಕೆ ಈ ಲೋಕವನ್ನು ಜಯಿಸಿದ್ದಾನೆ ಅಂತೇಳಿ. Amen. Amen. So we need to be brave. ನಾವೆಲ್ಲರೂ ಕೂಡ ಶೂರರಾಗಿರಬೇಕು. So I began my ministry in the state of Gujarat. ಗುಜರಾತ್ ನಲ್ಲಿ ನನ್ನ ಸೇವೆಯನ್ನು ನಾನು ಪ್ರಾರಂಭಿಸಿದಾಗ The Gujarat was not what we see it now. ಈಗ ನೋಡುವಂತ ಗುಜರಾತ್ ಆ ದಿವಸದ ಗುಜರಾತ್ ಆಗಿರ್ಲಿಲ್ಲ ರೀ. It was very, very tough those days. ಆ ದಿನಗಳಲ್ಲಿ ಅದು ಬಹಳ ಕಠಿಣವಾದಂತಹ ಸ್ಥಳ. These days we see good churches coming up and a lot of people turning to the Lord. ಈ ದಿವಸಗಳಲ್ಲಿ ಗುಜರಾತ್ ನಲ್ಲಿ ಅನೇಕ ಸಭಾಪಾಲಕರು, ಅನೇಕ ಸಭೆಗಳು ಎಬ್ಬಿಸಲ್ಪಡುವುದು ಮಾತ್ರವಲ್ಲದೆ ಅನೇಕ ವಿಶ್ವಾಸಗಳು ತಿರುಗ್ತಾ ಇದ್ದಾರೆ ದೇವರ. A lot of opposition is what we face there. ಅಲ್ಲಿ ಪ್ರಾರಂಭದಲ್ಲಿ ಹೆಚ್ಚಿನ ವಿರೋಧಗಳನ್ನು ನಾವು ನೋಡಿದೆವು. Every day we were gripped with fear, who will come and ಎಲ್ಲಿಂದ ಎಲ್ಲಿ ಹೆಂಗ್ ಹೊಡಿದಾರಂತ. ಯಾವತ್ತು ಪ್ರತಿ ದಿನ ನಮಗೊಂದು ಭಯ ಕಾಡ್ತಾ ಇತ್ತು, ಯಾವಾಗ ಯಾರು ಬಂದು ಹೆಂಗೆ ಹೊಡಿತಾರೋ ಬೈತಾರೆ ಅಂತ ಹೇಳಿ. I was a new Christian. ನಾನು ಬಹಳ ಹೊಸ ವಿಶ್ವಾಸ ಕ್ರೈಸ್ತ. So I was going around preaching all the gospel to every street. ಎಲ್ಲ ಒಂದು ರಸ್ತೆಗಳಲ್ಲಿ ಕೂಡ ಸುವಾರ್ತೆಯನ್ನು ಸಾರ್ತಾ ಹೋಗ್ತಾ ಇದ್ದೆ. Every day evening I was very, very fearful to come out of my room. ಮತ್ತೆ ಪ್ರತಿದಿನ ಸಂಜೆ ಆಗ್ತಾನ ಮತ್ತು ನನ್ನ ಕೋಣೆಗೆ ಅಥವಾ ನನ್ನ ರೂಮಿಗೆ ಬರಲಿಕ್ಕೆ ಬಹಳ ಭಯ ಪಡ್ತಾ ಇದ್ದೆ. The only thing that was coming to my mind at the time, ಆ ಸಮಯದಲ್ಲಿ ನನ್ನ ಮನಸ್ಸಿಗೆ ಬರುವಂತ ಒಂದೇ ಸಂಗತಿ ಏನಾಗಿತ್ತಂದ್ರೆ, ವಾಪಸ್ ಬರುವಾಗ ಇಲ್ಲಿ ಸ್ವೆಲ್ಲಿಂಗ್ ಇರ್ತತೆ, ಹಂಗ ಹೊಡಿತಾರೆ ಹಿಂಗ ಹೊಡಿತಾರೆ. ವಾಪಸ್ ಬರೋದ್ರೊಳಗಾಗಿ ಅಲ್ಲಿ ಬಾವು ಇಲ್ಲಿ ಬಾಸುಂಡೆ ಅಲ್ಲಿ ಬಾಸುಂಡೆ, ಯಾಕಂದ್ರೆ ಬರೋದ್ರೊಳಗಾಗಿ ಚೆನ್ನಾಗಿ ಬಾರಿಸಿರ್ತಾರೆ ನನ್ನ ಅಂತ ಅನ್ಕೊಂತಾ ಇದ್ದೆ. Literally this is what I had in mind. ನಿಜವಾಗಲೂ ಇಂತ ಒಂದು ಮನಸ್ಸು ನನ್ನ ಸ್ಥಿತಿನಲ್ಲಿ ಇತ್ತು. Maybe they're going to break my hand. ಒಂದು ವೇಳೆ ನನ್ನ ತಲೆಯನ್ನು ಹೊಡಿತಾರೇನೋ, Maybe they're going to break my teeth. ನನ್ನ ಅಲ್ಲೆಲ್ಲ ಮುರಿದು ಹೊಳಗಾಗ್ತಾರೇನೋ. But yet God was always before us and he gave us victory from every side. ಆದರೂ ದೇವರೇ ನಮ್ಮ ಮುಂದೆ ಇದ್ದುಕೊಂಡು ಯಾವಾಗಲೂ ಕೂಡ ಎಲ್ಲ ದಿಕ್ಕು ದಿಸೆಗಳ ವಿರೋಧಗಳು ಬಂದಾಗಲೂ ಕೂಡ ಜಯವನ್ನು ಕೊಡ್ತಾ ಬಂದನು. You know, one day ಒಂದ್ ದಿವಸ the pastor with whom I was working, ನಾನು ಯಾರ ಜೊತೆಗೆ ಕೆಲಸ ಮಾಡ್ತಿದ್ದ ಆ ಒಂದು ಸಭಾಪಾಲಕರ ಜೊತೆ, the pastor got a call from a RSS leader. RSS ನಾಯಕರಿಂದ ಒಂದು ಕರೆ ಬಂತು. He said, ಅವ್ರು ಹೇಳಿದ್ರು, अगर दम है अगर दम है तो सोन सो ग्राउंड में आ जाओ शाम में. ನಿನಗೆ ದಮ್ ಅನ್ನೋದಿದ್ರೆ ಇಂತಿಂತ ಒಂದು ಮೈದಾನಕ್ಕೆ ಬಾ I ಸಾಯಂಕಾಲ, want to come and talk to you. ನಾನ್ ನಿನ್ ಸಾಯಂಕಾಲ ಬಂದು ಅವ್ನು So ಮಾತಾಡ್ಬೇಕಂದಿದ್ದೆ. this pastor called me. He said, we'll go there in the evening. ಮತ್ತೆ ಈ ಸಭಾಪಾಲಕರು ನನಗೆ ಫೋನ್ ಕರೆ ಮಾಡಿಕೊಟ್ಟು ಮತ್ತೆ ಸಂಜೆ ಅಲ್ಲಿಗೆ ಹೋಗ್ಬೇಕಂತ ಹೇಳಿದ್ರು. Don't ask me from where all I started watering. ಮತ್ತು ಎಲ್ಲಿಂದ ನೀರು ಹರಿತ ಅಂತ ಹೇಳಿ ನೀನು ಎಷ್ಟು ಮಾತ್ರ ಕೇಳಕ್ ಹೋಗ್ಬೇಡ್ರಿ. I can't say no to the pastor also. New Christian, full Josh. ಫುಲ್ ಜೋಶ್, ನ್ಯೂ ಕ್ರಿಶ್ಚಿಯನ್ ಬಿಲೀವರ್, ಪಾಸ್ಟರ್ ಇಲ್ಲ ಅಂತ ಹೇಳಕ್ ಆಗ್ತಾ ಇಲ್ಲ. So I said, "ठीक है pastor, I'll come." ಫಸ್ಟ್ So he had a scooter. We both went in the scooter. ನಾವಿಬ್ರು ಕೂಡ ಸೇರ್ಕೊಂಡು ನಾವು ಸ್ಕೂಟರ್ ಅಲ್ಲಿ ಆ ಒಂದು ಮೈದಾನಕ್ಕೆ RSS ಲೀಡರ್ ಕರೆದಂತ ಮೈದಾನಕ್ಕೆ It ಹೋದ್ವಿ. was a medical college ground. ಅದು ವೈದ್ಯಕೀಯ ಒಂದು ಮೈದಾನವಾಗಿತ್ತು. Very huge ground. ಬಹಳ ದೊಡ್ಡ ಸವಿಸ್ತಾರ ಮೈದಾನ. Some people there sitting and smoking. Some people there sitting and chatting. Some sitting with a girlfriend there. Here we were standing in the middle of the ground. ಕೆಲವರು ಗುಂಪಾಗಲ್ಲಿ ಸಿಗರೇಟ್ ಅಥವಾ ಬೀಡಿ ಸೇತಾ ಇದ್ದಾರೆ, ಧೂಮಪಾನ ಮಾಡ್ತಾರೆ. ಇನ್ನು ಕೆಲವರು ಅಲ್ಲಿ ಕೂತ್ಕೊಂಡು ಹರಟೆ ಹೊಡಕತ್ತಾರೆ. ಇನ್ನು ಕೆಲವರು ಅಲ್ಲೆಲ್ಲ ಫ್ರೆಂಡ್ಸ್ ಕುಂತಿದ್ದಾರೆ. ಇಲ್ಲಿ ನಾವು ಇಲ್ಲಿ ಬರ್ತಾ So ಇದ್ದೀವಿ. the pastor was trying to bring some strength in me. ನನ್ನ ಒಳಗೆ ಒಂದು ಸಭಾಪಾಲಕನ ಜೊತೆ ಇರೋ ಸಭಾಪಾಲಕರು ಸ್ವಲ್ಪ ಬಲ, ಒಂದು ಆತ್ಮವಿಶ್ವಾಸ ನನಗೆ ತುಂಬುತ್ತಾ ಇದ್ದಾರೆ. So he was telling me things about God. ಮತ್ತು ದೇವರ ವಿಷಯಗಳನ್ನ ನಾವು ಹೇಳ್ತಾ ಇದ್ದಾರೆ. But the only thing that was in my mind is, now I am going to get a shot here, or my leg will be broken, my feet will be. This was going on in my mind. ಪಾಸ್ಟರ್ ನನಗೆ ಧೈರ್ಯ ತುಂಬಿಸ್ತಾ ಇದ್ದಾರೆ ವಾಕ್ಯಗಳು ಹೇಳಿ. ಆದ್ರೆ ನನಗೆ ಮಾತ್ರ ನನ್ನ ಮನಸ್ಸಲ್ಲಿ ಯಾವತ್ತಿಗೂ ಇದೆ, ನನಗೆ ಏನಪ್ಪಾ ಅಂದ್ರೆ ಇಲ್ಲಿ ಓದಿತಾರೆ ಅಲ್ಲಿ ಓದಿತಾರೆ, ಇಂಥ ಬಾವು ಬರ್ತದೆ, ಇಂಥ ಬಾಸುಂಡೆ ಬಂದೇ ಬರ್ತದೆ ಬಿಡು ಅಂದ್ರೆ ನನ್ನ ಮನಸ್ಸೆಲ್ಲ ತುಂಬಿದೆ. He said, ಅಂತ ಹೇಳ್ದ, Shashi, we need to be brave. ಶಶಿ, ನಾವು ಬಹಳ ಧೈರ್ಯವಾಗಿರ್ಬೇಕಪ್ಪ. No, the God whom we serve is a God who can turn any situation. ನಮ್ಮ ದೇವರು, ನಾವು ಸೇವಿಸುವಂತ ದೇವರು ಶಶಿ, ಆತನು ಯಾವುದೇ ಸ್ಥಿತಿಗತಿಗಳನ್ನು ತಾರುಮಾರು ಮಾಡುವಂತ ದೇವರು. So I was looking at the watch. I was thinking, now 10 people will come, 15 people will come, 20 people will come. ನಾನು ಸಮಯದ ಗಡಿಯಾರ ವಾಚ್ ನೋಡ್ತಾ ಇದ್ದೇನೆ. ಈಗ ಸಮಯ ಬಂತು, 10 ಜನ ಬರ್ತಾರೆ, 15 ಜನ ಗುಂಪು ಬರ್ತದೆ, 20 ಜನ ಗುಂಪು ಬರ್ತದೆ. Now it's been half an hour we've been waiting for that man. ಮತ್ತು ಈ ರೀತಿಯಲ್ಲಿ ಅರ್ಧ ಗಂಟೆಗಳ ಕಾಲ ಅಲ್ಲಿ ಕಾಯ್ತಾ ಇದ್ವಿ. He didn't come. ಅವ್ರು ಬರ್ಲಿಲ್ಲ. Suddenly the pastor said, I'm going to call. I said, don't call him, let him only come. ಅದೇ ಪಾಸ್ಟರ್ ಇದಕ್ಕಿಂತ ಹೇಳಿದ್ರು, ಅರ್ಧ ಗಂಟೆ ಐತಿನ ಬಂದಿಲ್ಲ, ಶಶಿ ನಾನು ಫೋನ್ ಮಾಡ್ಲಾ? ಫೋನ್ ಮಾಡ್ಬಿಟ್ಟು ಪಾಸ್ಟರ್ ದಯವಿಟ್ಟು ಫೋನ್ ಮಾಡಿ. Don't worry, he called him. ಚಿಂತೆ ಮಾಡ್ಬೇಡಪ್ಪ ಅಂತ ಹೇಳಿ ಕಾಲ್ ಮಾಡಿದ್ರು. Sir, I am waiting here in the ground. You asked us to meet. ಸರ್, ನೀವು ಹೇಳಿದ್ರಲ್ಲ ಗ್ರೌಂಡ್, ಆ ಮೈದಾನದಲ್ಲಿ ಕಾಯ್ತಾ ಇದೀವಿ ಸರ್. You know what he said? ಅವ್ರು ಹೇಳಿದ್ರು ಗೊತ್ತಾ? Father, ಫಾದರ್,
He was a pastor. ಅವ್ರ ಪಾಸ್ಟರ್. Father, ಫಾದರ್, please, ದಯವಿಟ್ಟು I beg you. ನಾನು My child is met with an accident ನನ್ನ ಒಂದು ಮಗು ಅಲ್ಲಿ ಅಪಘಾತಕ್ಕೀಡಾಗಿದ್ದಾನೆ. and is on his deathbed. ಆತನು ಮರಣದ ಹಾಸಿಗೆಯಲ್ಲಿ He is ಬಿದ್ದಿದ್ದಾನೆ. admitted in the hospital. ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾನೆ. I request you, I hold your hands. Please, can you pray for him? ಫಾದರ್, ದಯವಿಟ್ಟು ಕೈ ಜೋಡಿಸಿ ಕೇಳ್ಕೊತೇನೆ, ನನ್ನ ಒಂದು ಮಗನಿಗಾಗಿ ಆರೋಗ್ಯಕ್ಕಾಗಿ ಮತ್ತೆ ಜೀವ ಬರಂಗೆ ಪ್ರಾರ್ಥನೆ ಮಾಡ್ತೀರಾ? You know, when I heard that, ಅದನ್ನು ಕೇಳಿದಾಗ I became as bold as a lion. ಎಲ್ಲಿಲ್ಲದ ಧೈರ್ಯ ಬಂತು, ನಾನು ಸಿಂಹದೋಪಾದಿಯಲ್ಲಿ ಧೈರ್ಯಶಾಲಿ ಆದೆ. Because the Bible says, the righteous shall be bold as a lion. ಓ, ನೀತಿವಂತನು ಸಿಂಹದ ಪಾದಿಯಲ್ಲಿ ಧೈರ್ಯಶಾಲಿ ಅಂತೇಳಿ. The king of hosts is going to go before us. ಹೌದು ಪ್ರಿಯರೇ, ಮತ್ತು The king of hosts is going to go before us. ಹೌದು, ಆ ಒಂದು ರಾಜನ ಒಂದು ಸೈನ್ಯ ನಮ್ಮ ಮುಂದೆಗಡೆ ಹೋಗುವಂತ. We may be fearful, but God will never give up on us. ಹೌದು, ನಾವು ಭಯಗ್ರಾಂತರಾಗಬಹುದು, ಆದರೆ ದೇವರು ನಮಗೆ ಧೈರ್ಯವನ್ನು ಕೊಟ್ಟು ನಡೆಸುವಾತನು. There were times when we were dragged out of the streets and thrown out of the houses. ಹೌದು ಬೇರೆ, Streets and houses. ಹೌದು ಬೇರೆ, ಮತ್ತು ಆ ಒಂದು ಮನೆಗಳು ಮತ್ತು ಆ ಒಂದು ರಸ್ತೆಗಳ ಮೇಲೆ ಆ ರೀತಿಯಲ್ಲಿ ಹಾಕಲ್ಪಟ್ಟಂತ ಒಂದು ಸ್ಥಿತಿಗತಿಗಳಿತ್ತು. They used to literally push us out. ಅವ್ರು ನಿಚ್ಚುವಾಗಲೂ ಅವರು ತುಮುಕಿ They used to warn us. ಈ ರೀತಿಯಲ್ಲಿ ಅವರು ನಮಗೆ ಎಚ್ಚರಿಕೆ ಅಥವಾ ವಾರ್ನಿಂಗ್ಸ್ ಗಳನ್ನು ಕೊಡ್ತಾ ಇದ್ದಾರೆ. Many times they told us, ಅನೇಕ ಸಾರಿ ಅವರು ಹೇಳಿದ್ರು, we're going to break your legs. ನಾವು ನಿಮ್ಮ ಕಾಲನ್ನು ಚೆನ್ನಾಗಿ ಮುರಿದು. But the Lord was always with us to guard us, to hold us high. ಆದ್ರೆ ದೇವರಿಗೆ ಸ್ತೋತ್ರವಾಗಲಿ, ದೇವರು ಯಾವಾಗಲೂ ಕೂಡ ನಮ್ಮನ್ನು ಕಾಪಾಡುತ್ತಾ ಸಂರಕ್ಷಿಸುತ್ತಾ ಯಾವಾಗಲೂ ನಮ್ಮನ್ನು ಕಾಪಾಡ್ತಾ ಬಂದರು. Overnight ಮೈಕ್ ಇಟ್ಕೊಂಡು ನಿಂತಿಲ್ಲ ರೀ. ಒಂದೇ ರಾತ್ರಿಗೆ ಮೈಕ್ ಅನ್ನು ಇಟ್ಕೊಂಡು ಪ್ರಸಂಗಕ್ಕೆ ಮಾಡ್ಲಿಕ್ಕೆ ನಿಂತಂತವ್ರು ಅಲ್ಲರಿ ನಾವು. Amen. ಹೌದಾ? We need to be brave in order to sustain in the kingdom of God. ದೇವರ ರಾಜ್ಯದಲ್ಲಿ ಮುಂದೆ ಬದುಕುತ್ತಾ ಸಾಗಬೇಕಂದ್ರೆ ನಾವು ಧೈರ್ಯಶೂರರಾಗಿರಬೇಕು. Amen. ಆಮೆನ್. Hallelujah. Hallelujah. That's why a child of God needs to be brave. ಅದಕ್ಕೋಸ್ಕರ ದೇವರ ಮಕ್ಕಳು ಯಾವಾಗಲೂ ನಾವು ಧೈರ್ಯಶಾಲಿಗಳಾಗಿರಬೇಕು. ಅವರು ಬರ್ತಾರೆ, ಇವ್ರು ಬರ್ತಾರೆ, let anybody come. When you stand for God, God will stand for you. ಅವರು ಬರ್ತಾರೆ, ಇವರು ಬರ್ತಾರೆ, ತಲೆ ಕೆಡಿಸ್ಕೋಬೇಡ. ನೀವು ದೇವರಿಗಾಗಿ ದೃಢವಾಗಿ ನಿಂತರೆ ದೇವರ ಸೈನ್ಯ ನಿನಗಾಗಿ ದೃಢವಾಗಿ ನಿಲ್ತದೆ. Amen. ಆಮೆನ್. Come on, hold the hand of your neighbor like this. ನಿಮ್ಮ ಪಕ್ಕದವರ ಕೈಯನ್ನು ಈ ರೀತಿ ಜೋಡಿಸಿ Tell them, ಅವ್ರಿಗೆ ಹೇಳಿ, shake them up, tell them, ಅವರಿಗೆ be brave. ನೀನು ಶೂರನಾಗಿರು, 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 ಶೂರನಾಗಿರು. ಶೂರನಾಗಿರು. ಏನಾಗೋದಿಲ್ಲ. ಏನಾಗಲ್ಲ. Amen. ಆಮೆನ್. Do you know something? ನಿಮ್ಗೆ ಗೊತ್ತಾ ಒಂದು ವಿಷಯ? The hair, every hair is also numbered. ಆಮೆನ್. ನಿಮ್ಮ ತಲೆಯಲ್ಲಿರುವಂತ ಒಂದೊಂದು ಕೂದಲು ಒಬ್ಬೊಬ್ಬರಿಗೆ ಎಷ್ಟೆಷ್ಟಿದಾವೆ ಎಲ್ಲ ದೇವರು ಲೆಕ್ಕ ಮಾಡಿಟ್ಟ. Amen. ಆಮೆನ್. Hallelujah. Hallelujah. Not even one hair can be lost. ಹೌದ್ರಿ, ತಲೆಯಲ್ಲಿರುವಂತ ಒಂದು ಕೂದಲು ಕೂಡ ದೇವರ ಚಿತ್ತಲ್ದಂಗೆ ಕೆಳಗ್ ಬೀಳಲ್ಲ. Amen. ಆಮೆನ್. Hallelujah. Hallelujah. So let's be brave and serve the Lord with all our might, strength and soul. ನಮ್ಮ ಪೂರ್ಣ ಆತ್ಮ, ಶರೀರ, ಬಲದೊಟ್ಟಿಗೆ ಧೈರ್ಯದೊಟ್ಟಿಗೆ ನಾವು ಕರ್ತನನ್ನು ದೃಢ ಚಿತ್ತವಾಗಿ ಶೂರರಾಗಿ ಸರ್ವ್ ಮಾಡೋಣ, ಸೇವೆ ಮಾಡೋಣ. So let's continue. We have less time. ನಮಗೆ ಸ್ವಲ್ಪ ಸಮಯ ಇದೆ, ಮುಂದುವರಿಸೋಣ. So the Bible says the point number 1 is be watchful. ಮೊದಲನೇ ಅಂಶ ಬಂದ್ಬಿಟ್ಟು ನಾವೆಲ್ಲರೂ ಎಚ್ಚರವಾಗಿರಬೇಕು. Steadfast in the faith. ಎರಡನೇದಾಗಿ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು. Be brave. ಮೂರನೇದಾಗಿ ಶೂರರಾಗಿರಬೇಕು. Fourth thing is this, be strong. ನಾಲ್ಕನೇದಾಗಿ ಹೇಳ್ತದೆ ನೀವು ಬಲಶಾಲಿಗಳಾಗಿರಿ. Somebody say balashali. ಎಲ್ಲರೂ ಹೇಳ್ರಿ ಬಲಶಾಲಿ. Balashali. ಬಲಶಾಲಿ. Tell your neighbor balashali ಆಗಿರಬೇಕು. ಎಲ್ಲರೂ ಹೇಳ್ರಿ ಬಲವುಳ್ಳವರಾಗಿರಬೇಕು. ಬಲವುಳ್ಳವರಾಗಿರಬೇಕು. We need to be strong in the Lord. ನಾವು ಕರ್ತನಲ್ಲಿ ಬಲವುಳ್ಳವರಾಗಿರಬೇಕು. Edward also brought this statement out when he was leading worship. ನೋಡಿ, ಎಡ್ವರ್ಡ್ ಸಹೋದರನು ಕೂಡ ಒಂದು ಆರಾಧನೆ ನಡೆಸುವಾಗ ಮತ್ತು ಈ ಒಂದು ಹೇಳಿಕೆಯನ್ನು ಕೂಡ ಅವರು ತೆಗೆದುಕೊಂಡು ಬಂದರು. We find strength in the King of Kings and Lord of Lords. ನಾವು ರಾಜಾದಿ ರಾಜನು ಕರ್ತಾದಿ ಕರ್ತನಲ್ಲಿ ನಮ್ಮ ಬಲವನ್ನು ಕಂಡುಕೊಳ್ಳುವಂತವರಾಗಿದ್ದೇವೆ. We are not called to be weak, but we are called to be strong. ನಾವು ಬಲಹೀನರಂತೇಳಿ ಕರೆಯಲ್ಪಟ್ಟವರಲ್ಲ, ಬಲಿಷ್ಠರಂತೇಳಿ ಕರೆಯಲ್ಪಟ್ಟವರು. Jeremiah chapter 33 and 31 and verse 3, God said, call unto me and I will answer you and I will show you great and amazing things. ಹೌದು ಬೇರೆ, ಮತ್ತೆ ಯೆರೆಮೀಯನು ಬರೆದಂತ ಪ್ರವಾದನೆ ಪುಸ್ತಕ 33ನೇ ಅಧ್ಯಾಯ 1-7ನೇ ವಚನದಲ್ಲಿ ಹೇಳ್ತಾನೆ, ಈಗೋ ನನಗೆ ನೀವು ಮೊರೆಯಿಡ್ರಿ, ನಿಮಗೆ ತಿಳಿಯದ ಅರಿಯದೇ ಇರುವಂತ ಅನೇಕವಾದಂತ ವಿಷಯಗಳನ್ನು ನಾನು ನಿಮಗೆ ಬಯಲುಪಡಿಸುವೆನು. The Bible also says, be still and know that I am your God. ಸತ್ಯವೇದವು ಇದು ಕೂಡ ಹೇಳ್ತದೆ, ನೀವು ಸುಮ್ಮನೆ ಇದ್ದು ದೇವರು ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡ್ರಿ, ನಾನೇ ನಿಮ್ಮ ದೇವರು ಅನ್ನೋದು ಗುರುತಿಸ್ರಿ. When we know him, ನಾವು ಯಾವಾಗ ಆತನ ಅರಿತೀವೋ we are strengthened. ನಾವು ಬಲಪಡಿಸಲ್ಪಡ್ತವೆ. Here we learn, the two characters come to my mind. ಇಲ್ಲಿ ಎರಡು ವ್ಯಕ್ತಿಗಳು ನನ್ನ ಒಂದು ಮನಸ್ಸಿಗೆ ಬರ್ತಾರೆ. Here was King David. ಇಲ್ಲಿ ರಾಜನಾದ ದಾವೀದನು. The Amalekites came to wage war against him. ಅಮಾಲೇಕ್ಯರು ಆತನ ವಿರುದ್ಧ ಯುದ್ಧಕ್ಕೆ ಬಂದರು. I will tell about David later. ಮತ್ತೆ ದಾವೀದನ ಬಗ್ಗೆ ಆಮೇಲೆ ಹೇಳ್ತಾನೆ. And we'll talk about King Saul now. ಈಗ ರಾಜನಾದಂತ ಸೌಲನ ಬಗ್ಗೆ ನೋಡೋಣ. Now the Philistines came to wage war against King Saul. ಇಲ್ಲಿ ಫಿಲಿಷ್ಟಿಯರು ವೈರಿಗಳು ಅರಸನಾದಂತ ಸೌಲನ ಮೇಲೆ ಯುದ್ಧಕ್ಕೆ ಬಂದರು. You know what
what he did? ಆತೇನ್ ಮಾಡಿದ ಗೊತ್ತಾ? The Bible says he did not inquire of the Lord. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಆತನು ಎಷ್ಟು ಮಾತ್ರಕ್ಕೂ ಯೆಹೋವನಲ್ಲಿ He ವಿಚಾರಿಸಲಿಲ್ಲ. did not find strength in the Lord. ಕರ್ತನಲ್ಲಿ ಎಷ್ಟು ಮಾತ್ರಕ್ಕೂ ಅವನ ಬಲವನ್ನು ಕಂಡುಕೊಳ್ಳಲಿಲ್ಲ. Rather, he went to a witch doctor. ಅದಕ್ಕೆ ಬದಲಾಗಿ ಆತನು ಮಂತ್ರವಾದಿಗಳ ಹತ್ರ ಹೋದನು. He went to the witch of Endor. ಎಂದೋರನಲ್ಲಿ ಇರತಕ್ಕಂತ ಮಂತ್ರವಾದಿ ಹತ್ರ And ಹೋದನು. he began to inquire there. ಆತನಲ್ಲಿ ಹೋಗ್ಬಿಟ್ಟು ಅಲ್ಲಿ ವಿಚಾರಿಸ್ತಾ But ಇದ್ದಾನೆ. here was King David. ಇಲ್ಲಿ ಅರಸನಾದ ದಾವೀದನಿದ್ದಾನೆ. When the Amalekites came to wage war against him, ಅಮಾಲೇಕ್ಯರು ಆತನ ಯುದ್ಧ ಸಾರಿದಾಗ the Bible says ಸತ್ಯವೇದ ಹೇಳುತ್ತೆ, that David found his strength in the Lord. ನೋಡಿ ದಾವೀದನು ಕರ್ತನಲ್ಲಿ ಬಲ ಹೊಂದಿದನು. Amen. ಆಮೆನ್. Hallelujah. Hallelujah. Whom do we confide in when we are weak? ಹೌದು ಪ್ರಿಯರೇ, ಮತ್ತು ಯಾರು ಮತ್ತೆ ಬಲಹೀನರಾಗಿದ್ದಾಗ ಅಲ್ಲಿ ನಮಗೆ ಬರ್ತದಂದ್ರೆ, The Bible says when we are weak, he is strong. ವಾಕ್ಯ ಹೇಳ್ತದೆ ಪ್ರಿಯರೇ, ಯಾವಾಗ ನಾವು ಬಲಹೀನರೋ ಆತನು ಬಲಿಷ್ಠನು ತಿಳಿ. Amen. ಆಮೆನ್. Hallelujah. Hallelujah. So when we confide in the King of Kings and Lord of Lords, ನೋಡ್ರಿ, ಕರ್ತಾದಿ ಕರ್ತನು ರಾಜಾದಿ ರಾಜನಲ್ಲಿ ನಾವು ಆ ರೀತಿಯಲ್ಲಿ ನಾವು ಆತುಕೊಂಡಿರುವಾಗ we will find our strength in him. ನಾವು ಆತನ ಬಲವನ್ನು ನಮ್ಮ ಬಲವನ್ನು ಆತನಲ್ಲಿ ಕಂಡುಕೊಳ್ತೇವೆ. The Bible says those who wait in the Lord shall renew their strength. ಯಾರು ಕರ್ತನಿಗಾಗಿ ಕಾದುಕೊಂಡಿರುತ್ತಾರೋ ಅವರು ಬಲವನ್ನು ನೂತನ ಪಡಿಸಿಕೊಳ್ಳುತ್ತಾರೆ ಅಂತ When ಹೇಳ್ತದೆ. we wait in the presence of God, ನಾವು ದೇವರ ಪ್ರಸನ್ನತೆಯಲ್ಲಿ ಕಾಯುತ್ತಿರುವಾಗ, when we have a daily communion with God, communication with God, ದೇವರೊಟ್ಟಿಗೆ ದಿನನಿತ್ಯದ ಒಂದು ಸಂಬಂಧ ಸಂಭಾಷಣೆ ಇರುವಾಗ, there is an exchange of our weakness for his strength. ಅಲ್ಲಿ ಒಂದು ವರ್ಗಾವಣೆ ಆಗುತ್ತೆ. ಏನು ಗೊತ್ತಾ? ಪರಿವರ್ತನೆ. ನಮ್ಮ ಬಲಹೀನತೆಗಳನ್ನು ಕೊಟ್ಟು ಆತನ ಬಲವನ್ನು ಹೊಂದಿಕೊಳ್ತೇವೆ. Amen. Amen. So we have all the reason to be strong in the Lord tonight. ಈ ರಾತ್ರಿ ಎಲ್ಲಾ ಕಾರಣಗಳು ಉಂಟು ನಾವು ಬಲಿಷ್ಠವಾಗಿ ಕರ್ತನಿಗಾಗಿ ನಿಲ್ಲಲಿಕ್ಕೆ. Amen. ಆಮೆನ್. I encourage the body of Christ tonight. ಈ ರಾತ್ರಿ ಕ್ರಿಸ್ತನ ದೇಹಕ್ಕೆ ನಾನು ಉತ್ಸಾಹ ಅಥವಾ ಪ್ರೋತ್ಸಾಹ ಕೊಡ್ಲಿಕ್ಕೆ ಬಯಸ್ತೇನೆ. Don't be weak. ನೀವು ಬಲಹೀನರಾಗಿರಬೇಡಿ. Don't fall short of your strength. ನಿನ್ನ ಒಂದು ಬಲದಲ್ಲಿ ನೀನು ಬಲಹೀನನಾಗಿ ಕುಗ್ಗಿ ಹೋಗಬೇಡ. Because God is always willing to lift us up. ಯಾಕಂದ್ರೆ ದೇವರು ಯಾವಾಗಲೂ ನಮ್ಮನ್ನು ಬಲದಿಂದ ಮೇಲೆ ಕೆತ್ತುವಂತ ಮನಸ್ಸು ಮಾಡುವಂತ ದೇವರು. God is not like Indian crabs. ಹೌದು ಪ್ರಿಯರೇ, ಮತ್ತು ನಮ್ಮ ದೇವರು ಭಾರತೀಯದ ಏಡಿಗಳಂತೆ ಇರುವಂತವನಲ್ಲ. How many of you know about Indian crabs? ಎಷ್ಟು ಜನರಿಗೆ ಆ ಒಂದು ಭಾರತದ ಕ್ರಾಬ್ ಅಂದ್ರೆ ಏಡಿ ಅಲ್ಲ, ಅದೇ ಏಡಿ ಅಂದ್ರೆ ಆ ಏಡಿ ಅಲ್ಲ, ಏಡಿ. One day a businessman, Indian businessman, had a business of transporting crabs to another nation. ನೋಡ್ರಿ, ಒಂದ್ ದಿವಸ ಭಾರತೀಯ ಒಂದು ವ್ಯಾಪಾರಸ್ಥನು ವ್ಯಾಪಾರ ಮಾಡ್ತಾ ಇದ್ದ ಭಾರತೀಯ ಒಂದು ಏಡಿಗಳನ್ನೆಲ್ಲ ಬಾಕ್ಸ್ ಅಲ್ಲಿ ಇಟ್ಬಿಟ್ಟು ಸಮುದ್ರದ ಮುಖಾಂತರ ಅವುಗಳನ್ನು ಮತ್ತೊಂದು ದೇಶಕ್ಕೆ ಸಾಗಾಟನೆ ಮಾಡ್ತಾ ಇದ್ದ. So huge small boxes, carton boxes, he was loading the crabs and transporting it and loading it into the truck. ನೋಡ್ರಿ ಪ್ರಿಯರೇ, ಆ ಟ್ರಕ್ ನೊಳಗೆ ಒಂದು ಸಣ್ಣ ಪುಟ್ಟವಾದಂತ ಬಾಕ್ಸ್ ಗಳಲ್ಲಿ ಆ ಒಂದು ಏಡಿಗಳನ್ನು ಹಾಕ್ಬಿಟ್ಟು, ಆ ರೀತಿಯಲ್ಲಿ ಜೀವಂತವಾದ ಏಡಿಗಳನ್ನು ಹಾಕ್ಬಿಟ್ಟು ಅಲ್ಲಿ ಸಾಗಣೆ ಮಾಡ್ತಾ ಇದ್ರು. So as he was doing that, ಇದನ್ನು ಮಾಡ್ತಿರುವಾಗ suddenly one box opened by itself. ನೋಡ್ರಿ, ಎದ್ದಕ್ಕಿದ್ದಂತೆ ಅಲ್ಲಿ ಒಂದು ಬಾಕ್ಸ್ ಅದಷ್ಟಕ್ಕೆ ಓಪನ್ ಆಯ್ತು. So one crab was coming out of the box. ಒಂದು ಏಡಿ ಅಲ್ಲಿಂದ ಹೊರಗಡೆ ಬರ್ತಾ ಇದೆ. So somebody told the businessman, ಯಾರೊಬ್ರು ಹೇಳಿದ್ರು ವ್ಯಾಪಾರಸ್ಥನಿಗೆ, sir, the crab is coming out. ಸರ್ ಆ ಬಾಕ್ಸ್ ಓಪನ್ ಆಗಿದೆ, ಒಂದು ಹೇಡಿ ಹೊರಗೆ ಬರಕತ್ತದ. He said, don't worry, ತಲೆ ಕೆಡಿಸ್ಕೋಬೇಡ, they are Indian crabs. ಅವರೆಲ್ಲ ಭಾರತೀಯ ಹೇಡಿಗಳು. If one goes out, ಒಂದು ಹೇಡಿ ಹೊರಗೆ ಬಂದ್ರೆ the other one will pull. ಇನ್ನೊಂದು ಹೇಡಿ ಅಲ್ಲಿಂದ ಹೇಡಿ ಕಾಲಿಟ್ಕೊಂಡು ಕೆಳಗೆ ಇಳಿತದೆ, ಹೊರಗೆ ಹೋಗ್ಲಾರ್ದಂಗ. So most of us are like that. ಅನೇಕ ಜನರು ನಾವು ಆ ರೀತಿ ಇರ್ತೇವೆ. ಯಾವನ ಮೇಲೆ ಹೋಗ್ತಾನೆ ಕೆಳಗಿಲ್ಲ, ಯಾರಾದ್ರೂ ಮೇಲೆ ಹೋಗ್ತಾರೆ ಅವ್ನು ಕಾಲಿಟ್ಟು ಕೆಳಗೆ. anybody is fallen, ಇನ್ನ ತುಳಿರಿ ಅವನ. ಯಾರಾದ್ರೂ ಕೆಳಗೆ ಬಿದ್ರೆ ಅದೇ ಚಾನ್ಸ್, ತುಳಿದು ಅದು ಮ್ಯಾಕ್ಲೆ. So God is not like that. ಆದ್ರೆ ದೇವರು ನಮ್ಮ ದೇವರು ಆ ರೀತಿ ಅಲ್ಲ. He is always willing to lift us up. ಯಾವಾಗಲೂ ಬಿದ್ದಂತ ನಮ್ಮನ್ನು ಆತನು ಕೈ ಹಿಡಿದು ಮೇಲೆ ಕೆತ್ತುವ ಆತನು. You know, man may forsake us, but God will never. ಆದ್ರೆ ಮನುಷ್ಯನಾದವನು ತೊರೆದು ಬಿಡಬಹುದು, ಆದ್ರೆ ದೇವರಂತವನಲ್ಲ. So we can confide, we can put our confidence in the Lord for his strength anytime. ಯಾವುದೇ ಸಂದರ್ಭಕ್ಕೂ ಪ್ರಿಯರೇ ಆತನ ಬಲದ ಮೇಲೆ ನಾವು ಸಂಪೂರ್ಣವಾದಂತ ಭರವಸೆ ಇಟ್ಕೊಂಡು ನೀವು ಆತ್ಕೊಂಡಿರಬಹುದು. ಆತನ ತಪ್ಪದೆ ನಮಗೆ ಸಹಾಯ ಮಾಡ್ತಾನೆ. This evening, ಈ ಸಂಜೆ, you might have lost all hope from your friends or relatives. ಹೌದು ಪ್ರಿಯರೇ, ಮತ್ತು ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಮನೆಯಿಂದ ಆ ರೀತಿಯಾದಂತ ಒಂದು ನಿರೀಕ್ಷಣೆ ಕಳ್ಕೊಂಡಂತ ಒಂದು ಅಲ್ಲಗಳೆಯಲ್ಪಟ್ಟಂತವರಾಗಿರ್ಬೋದು. But there is God, ಆದ್ರೆ ಒಬ್ಬ ದೇವರಿದ್ದಾನೆ, the King of Kings and Lord of Lords, ರಾಜಾದಿ ರಾಜನು ಕರ್ತಾದಿ ಕರ್ತನು, the God whom we serve, ನಾವು ಸೇವಿಸುವಂತಹ ದೇವರು will never let you go. ಆತನು ನಿಮ್ಮನ್ನೆಷ್ಟು ಮಾತ್ರ ಕೈ ಬಿಡುವುದಿಲ್ಲ, He is ತೊರೆಯುವುದಿಲ್ಲ. wanting to pull you up, lift you up. ಆತನು ಯಾವಾಗಲೂ ಕೂಡ ನಿಮ್ಮನ್ನು ಮೇಲಕ್ಕೆತ್ತು ಹಿಡಿಯುವಾತನು. All that you need to do is ನಾವು ಮಾಡಬೇಕಾದದ್ದೆಲ್ಲವೂ stretch out your hand and say, Lord, I need you. ಅಪ್ಪಾ ಅಂತೇಳಿ ಕೈ ಚಾಚಿ ನನಗೆ ಬೇಕು ನಿನ್ನ ಸಹಾಯ ಅಂತೇಳಿ ಕೇಳ್ಕೋಬೇಕಷ್ಟೇ. The strength of God is going to be induced into our lives. ಆಗ ದೇವರ ಬಲವು ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಅದು ಇಳಿಸಲ್ಪಡ್ತದೆ. Amen. Amen. Hallelujah. Hallelujah. Watchful. ಎಚ್ಚರಿಕೆ ಆಗಿರಿ. Stand fast in the faith. ನಂಬಿಕೆ, ಕ್ರಿಸ್ತ ನಂಬಿಕೆಯಲ್ಲಿ ದೃಢಚಿತ್ತರಾಗಿರಿ. Be brave. ಓ ಶೂರರಾಗಿರಿ. Be strong. ನೀವು ಬಲವುಳ್ಳವರಾಗಿರಿ. Verse 14. ನೋಡ್ರಿ 14ನೇ ವಚನ. Let all that you do ನೀವು ಮಾಡುವುದೆಲ್ಲವನ್ನು
let all that you do ನೀವು ಮಾಡುವುದೆಲ್ಲವನ್ನು be done with love. ಪ್ರೀತಿಯಿಂದ ಮಾಡ್ರಿ. Amen. ಆಮೆನ್. Hallelujah. Hallelujah. Let everything that you do ನೀವು ಮಾಡುವಂತ ಎಲ್ಲವನ್ನು be done in love. ಪ್ರೀತಿಯ ಇಂದ ಮಾಡ್ರಿ. Like I said, verse 30, chapter 1 Corinthians chapter 13 is a very, very beautiful chapter. It talks about the perfection of Christ. It talks about being perfect. It talks about highlighting love in our lives. ಹೌದು ಪ್ರಿಯರೇ, ಮತ್ತು ಮೊದಲ ಕೊರಿಂಥ 13ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಅದು ಎಷ್ಟು ಸುಂದರವಾದ ಅಧ್ಯಾಯವಾಗಿದೆ. ಅಲ್ಲಿ ಯೇಸು ಕ್ರಿಸ್ತನ ಸರ್ವ ಸಂಪೂರ್ಣತೆ ಮತ್ತು ಯೇಸು ಕ್ರಿಸ್ತನಲ್ಲಿರುವಂತಹ ಆ ಸಂಪೂರ್ಣತೆ ನಾವು ಕೂಡ ಸಂಪೂರ್ಣತೆ ಬರಬಹುದು. ಅಲ್ಲಿರುವಂತ ಒಂದೇ ಒಂದು ಗುಣ, ಅದೇನೆಂದ್ರೆ ಪ್ರೀತಿ ಎನ್ನುವಂತ ವಿಷಯ. So we need to be possessed with this quality of love. ಈ ಪ್ರೀತಿ ಎನ್ನುವಂತ ಒಂದು ವ್ಯಕ್ತಿತ್ವದ ಸ್ವಭಾವವನ್ನು ನಾವೆಲ್ಲರೂ ಕೂಡ ಸ್ವಾಧೀನಪಡಿಸಿಕೊಂಡವರಾಗಿರಬೇಕು. Paul the apostle also says that love covers a multitude of sins. ಅಪೊಸ್ತಲನಾದ ಪೌಲನು ಹೇಳ್ತಾ ಹೋಗ್ತಾನೆ, ಈ ಪ್ರೀತಿ ಇದ್ದಲ್ಲಿ ಅನೇಕ ಸಂಖ್ಯೆಯ ಪಾಪಗಳನ್ನು ಅದೇನ್ ಮಾಡ್ತದೆ, ಮುಚ್ಚುತ್ತದೆ. The basic concept of Christianity is love. ಹೌದ್ರಿ, ಕ್ರೈಸ್ತವರ ಒಂದು ಪ್ರಾಥಮಿಕವಾದಂತ ಅರ್ಥವೇ ಪ್ರೀತಿ. It's because Jesus loved us more than his life. Today you and I are seated here completely saved. ಹೌದು ಪ್ರಿಯರೇ, ಯೇಸು ಕ್ರಿಸ್ತನು ಕೂಡ ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸುವುದಕ್ಕೋಸ್ಕರ ಇವತ್ತು ನಾವಿಲ್ಲಿ ಕುಳಿತಿದ್ದೇವೆ. But knowingly or unknowingly, ಆದ್ರೆ ತಿಳಿದೋ ತಿಳಿಯದೆ, intentionally or unintentionally, ಉದ್ದೇಶಪೂರ್ವಕವಾಗಿಯೋ ಅಥವಾ ಉದ್ದೇಶಪೂರ್ವಕವಲ್ಲಿಯೋ, but there is some kind of lack of love between one another. ಆದ್ರೆ ಒಬ್ಬರಿಗೊಬ್ಬರ ಮಧ್ಯದಲ್ಲಿ ಆ ಒಂದು ಪ್ರೀತಿಯ ಕೊರತೆ ಎದ್ದು ಕಾಣ್ತಾ ಇದೆ. That's what the Bible, Paul the apostle is exhorting us. ಅದಕ್ಕಾಗಿ ಅಪೊಸ್ತಲನಾದ ಪೌಲನು ಈ ವಿಷಯದಲ್ಲಿ ಉತ್ತೇಜಿಸ್ತಾ ಇದ್ದಾನೆ. Whatever you do, ನೀವೇನೇ ಮಾಡಿ, wherever you are, ನೀವೆಲ್ಲೇರಿ, let this love between one another never disappear. ಒಬ್ಬರ ಮಧ್ಯದಲ್ಲಿ ಒಬ್ಬರಿಗಿರುವಂತಹ ಪ್ರೀತಿ ಎಷ್ಟು ಮಾತ್ರಕ್ಕೂ ತಣ್ಣಗಾಗಿ ಅಲ್ಲಿ ಕಾಣದೆ ಮಾಯವಾಗಬಾರದು, ಅದು ಹೆಚ್ಚಾಗಲಿ. It doesn't mean that mine and Ravi Prasad's we agree over everything. It doesn't mean that. ಅಂದ್ರೆ ರವಿ ಪ್ರಸಾದ್ ಮತ್ತು ಶಶಿ ಅವರು ಮತ್ತೆ ಎಲ್ಲಾ ವಿಷಯಗಳಿಗೆ ನಾವು ಒಪ್ಪಿಕೊಂಡು ಹೋಗಬೇಕಂತ ಹೇಳಿ ಅರ್ಥವಲ್ಲ ಅಲ್ಲಿ. But even though our opinions differ, ಅಲ್ಲಿ ನಮ್ಮ ಅಭಿಪ್ರಾಯಗಳು ವಿಭಿನ್ನವಾಗಿದ್ದಾಗಲೂ, it doesn't mean that I need to hate him. ಮತ್ತು ಅಲ್ಲಿ ನಾನು ಆತನಿಗೆ ಅಲ್ಲಿ ಅವಶ್ಯಕತೆ ಇದೆ ಅನ್ನುವಂಥದ್ದು ಅರ್ಥವಲ್ಲ. So many so-called quote unquote believers today do not understand the concept of love. ಹೌದು ಬೇರೆ, ಎಷ್ಟೋ ಜನರು ವಿಶ್ವಾಸಿಗಳು, ದೈವ ಜನರು ಅಂತೇಳಿ ಕರೆಯಲ್ಪಡುವಂತ ಅನೇಕರು ಕೂಡ ಆ ಪ್ರೀತಿ ಎನ್ನುವಂತ ಪರಿಕಲ್ಪನೆ ಅರಿತೋ ಅರಿಯದೆ ಆ ರೀತಿಯಲ್ಲಿ ಬಾಳ್ತಾ ಇದ್ದಾರೆ. And because we are lacking in this concept, this basic love, ಈ ಪ್ರೀತಿ ಎನ್ನುವಂತ ಪ್ರಾಥಮಿಕವಾದಂತ ಮೂಲ ಪರಿಕಲ್ಪನೆ ಪ್ರೀತಿಯನ್ನು ನಾವು ಕೊರತೆಯಲ್ಲಿರುವುದಕ್ಕಾಗಿ we have brought over a block that has become an obstacle for the blessings of God to flow in our lives. ನಮ್ಮ ಜೀವಿತಕ್ಕೆ ದೇವರಿಂದ ಬರುವಂತ ಆಶೀರ್ವಾದಗಳಿಗೆ ನಾವೇ ಆ ರೀತಿಯಾದಂತ ಒಂದು ತಡೆ, ಅಡ್ಡಿಯನ್ನು ನಾವು ಮಾಡ್ಕೊಂಡ್ಬಿಟ್ಟಿದ್ದೇವೆ ಆ ಒಂದು ಆಶೀರ್ವಾದಗಳಿಗೆ. So if we expect our connection with God to be right, we also need to ensure that a connection with one another is perfect. ದೇವರೊಟ್ಟಿಗೆ ನಿನ್ನ ಸಂಬಂಧ ಅದು ಸರಿಯಾಗಿರಬೇಕು ಅಂತೇಳಿ ಅಂದುಕೊಳ್ಳುವುದಾದಲ್ಲಿ ನಮ್ಮ ಜೊತೆಯಾಗಿರುವಂತ ದೇವರ ಮಕ್ಕಳ ಈ ಲೋಕದ ಜನರೊಟ್ಟಿಗೂ ಕೂಡ ಪ್ರೀತಿ ಅದೇ ಸಂಬಂಧದಲ್ಲಿರುವಂತವರಾಗಿರಲೇಬೇಕು. If my connection with Ravi Prasad is not right, how can I expect my connection with God to be right? ರವಿ ಪ್ರಸಾದ್ ಜೊತೆಗೆ ನನ್ನ ಒಂದು ಸಂಪರ್ಕ ಸರಿಯಾಗಿ ಇಲ್ಲ ಅಂದಾಗ ದೇವರೊಟ್ಟಿಗೆ ನನ್ನ ಸಂಬಂಧ ಸರಿಯಾಗಿರಬೇಕು ಅಂತ ಬಯಸುವುದು ಎಷ್ಟು ಸರಿ? So then if my connection with one another and with God is perfect, then whatever I do, it is approved by God, and we will see, we are eligible to see the glory of God. ಹೌದು, ನಾವು ಒಬ್ಬರಿಗೊಬ್ಬರು ಮನುಷ್ಯರ ಜೊತೆ, ಸೇವಕರು ಅಥವಾ ಜೊತೆ ವಿಶ್ವಾಸಿಗಳು, ಒಬ್ಬರಿಗೊಬ್ಬರ ಕಾರಣ ತಮ್ಮದರೆಲ್ಲ ಈ ಲೋಕದ ಸಂಬಂಧದಲ್ಲಿ ಮನುಷ್ಯರ ಜೊತೆಗೆ ನಮ್ಮ ಸಂಬಂಧ ಸರಿಯಾಗಿದ್ದಲ್ಲಿ ದೇವರ ಜೊತೆಗೆ ಸಂಬಂಧ ಸರಿಯಾಗಿರುತ್ತದೆ. ಆಗ ಎಲ್ಲ ಆಶೀರ್ವಾದಗಳು ಹೊಂದಲಿಕ್ಕೆ ನಾವು ಪಾತ್ರರಾಗ್ತೇವೆ. So let's check our lives tonight. ಈ ರಾತ್ರಿ ಹಾಗಾಗಿ ನಮ್ಮ ಜೀವಿತ ಪರೀಕ್ಷೆ ಮಾಡಿಕೊಳ್ಳೋಣ. If we are lacking in this quality called love, ಪ್ರೀತಿ ಎನ್ನುವಂತ ಈ ಒಂದು ಗುಣ ಲಕ್ಷಣದಲ್ಲಿ ನಾವೇನಾದ್ರೂ ಕೊರತೆಯಲ್ಲಿ ಇದ್ದು, let's put aside all differences. ದಯವಿಟ್ಟಿರುವಂತ ಎಲ್ಲಾ ಭಿನ್ನ ಅಭಿಪ್ರಾಯಗಳನ್ನು ಪಕ್ಕಕ್ಕಿಡೋಣ. Let's put aside all our opinions. ನಮ್ಮ ಎಲ್ಲಾ ವಿಧವಾದಂತ ಭಿನ್ನ ಅಭಿಪ್ರಾಯಗಳನ್ನು ದಯವಿಟ್ಟು ಪಕ್ಕಕ್ಕಿಡೋಣ. Let's reconcile with one another. ಒಬ್ಬರಿಗೊಬ್ಬರು ಮನುಷ್ಯರಾಗಿ ನಾವು ದೇವರ ಮಕ್ಕಳಾಗಿ ಒಂದಾಗೋಣ, ಸಮಾಧಾನಗೊಳ್ಳೋಣ. Let's align ourselves with that of God's word. ದೇವರ ವಾಕ್ಯದಲ್ಲಿ ನಮ್ಮನ್ನು ನಾವು ದಾರಿಯಲ್ಲಿ ಇಟ್ಟುಕೊಳ್ಳೋಣ. And when I stand here, ಮತ್ತು ನಾನು ಇಲ್ಲಿ ನಿಂತುಕೊಂಡಿರುವ, when I stand here to worship God, ನಾನು ಇಲ್ಲಿ ನಿಂತುಕೊಂಡು ದೇವರನ್ನು ಆರಾಧಿಸುವಾಗ, when I stand here to minister, ನಾನು ಇಲ್ಲಿ ನಿಂತುಕೊಂಡು ದೇವರ ವಾಕ್ಯ ಹಂಚುತ್ತಿರುವಾಗ, when I do it in love, ನಾನು ಪ್ರೀತಿಯಿಂದ ಮಾಡುತ್ತಿರುವಾಗ, I can see the free flow of the presence of God. ನಾನು ಅಲ್ಲಿ ದೇವರ ಪ್ರಸನ್ನತೆ ಬಹಳ ಸುಲಭವಾಗಿ ಸ್ವತಂತ್ರವಾಗಿ ಹರಿಯುವುದನ್ನು ನೋಡ್ತೇನೆ.
ಮಾಡ್ತೇನೆ. But when I lack in this quality of love, ಆದ್ರೆ ಪ್ರೀತಿ ಎನ್ನುವಂತ ಗುಣದಲ್ಲಿ ನನಗೆ ಕೊರತೆಯಲ್ಲಿದ್ರೆ, but I am trying to do something, ಆದ್ರೆ ಅದಕ್ಕೆ ಬಿಟ್ಟು ಏನಾದ್ರೂ ಮಾಡ್ಲಿಕ್ಕೆ ಪ್ರಯತ್ನಿಸಿದ್ರೆ, I become a show-off, ನಾನು ಕೇವಲ ತೋರಿಸುವಂತ ಪ್ರದರ್ಶನಕಾರನಾಗ್ತೇನೆ, or I become a performer, ಅಥವಾ ಕೇವಲ ಪ್ರತಿಭೆ ಉಳ್ಳಂತ ಪ್ರತಿಭಾ ವ್ಯಕ್ತಿ ಆಗ್ತೇನೆ, or I become an event maker, ಅಥವಾ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡುವಂತ ಒಬ್ಬ ವ್ಯಕ್ತಿ ಆಗ್ತೇನೆ ಅಷ್ಟೇ, which hinders the presence of God to move. ಹೌದು ಪ್ರಿಯರೇ, ಮತ್ತು ಅದು ದೇವರ ಪ್ರಸನ್ನತೆ ಚಲಿಸಲಿಕ್ಕೆ ಅಡ್ಡಿಪಡಿಸುವಂತದ್ದು. I rather put aside everything and I stand clean, filled with love, seeking the face of God, worshiping God. Then I can see that glory, the presence of God. ದೇವರ ಪ್ರಸನ್ನತೆ, ದೇವರ ಮಹಿಮೆ ನೋಡ್ಲಿಕ್ಕಾಗಿ ಇಗೋ ಎಲ್ಲವನ್ನು ಬದಿಗೊತ್ತಿ, ಎಲ್ಲವನ್ನು ಎಸೆದು ಬಿಟ್ಟು ನಾನು ನನ್ನ ದೇವರ ಜೊತೆಗಿರುವಂತ ಪ್ರೀತಿಯ ಸಂಬಂಧದಲ್ಲಿ ನಾನು ಅಡಕವಾಗಿ ಐಕ್ಯವಾಗಿರ್ಲಿಕ್ಕೆ ನಾನು ಬಯಸುವಂತನಾಗಿದ್ದೇನೆ. I am ministering the word here. Brother Ravi Prasad is translating the word. ಹೌದು, ಇಲ್ಲಿ ನಾನು ದೇವರ ವಾಕ್ಯವನ್ನು ಹಂಚ್ತಾ ಇದ್ದೆ, ಬ್ರದರ್ ರವಿ ಪ್ರಸಾದ್ ಅವರು ಅದನ್ನು ತರ್ಜುಮೆ ಮಾಡ್ತಾ ಇದ್ದಾರೆ. Is my heart right with Ravi? ನನ್ನ ಒಂದು ಹೃದಯ ರವಿ ಅವರ ಜೊತೆಗೆ ಸರಿ ಇಲ್ಲ ಅಂದ್ರೆ, Is Ravi's heart right with me? ಮತ್ತು ನನ್ನ ಹೃದಯ ನನ್ನ ಜೊತೆಗೆ, ರವಿ ಅವರ ಹೃದಯ ನನ್ನ ಜೊತೆಗೆ ಸರಿ ಇದ್ರೆ, If we are not connected in the spirit, ನಾವು ನಮ್ಮಿಬ್ಬರ ಆತ್ಮದಲ್ಲಿ ಸಂಪರ್ಕದಲ್ಲಿ ಜೋಡಣೆ ಆಗಿಲ್ಲ ಅಂದ್ರೆ, if this quality of love is not binding us, ಹೌದು, ಈ ಒಂದು ಪ್ರೀತಿ ಅನ್ನುವಂತ ಬಂಧ ನಮ್ಮನ್ನು ಕಟ್ಟಿ ಹಾಕಿಲ್ಲ ಅಂದ್ರೆ, whatever I have spoken, whatever is translated is a waste. ನಾನೇನೆಲ್ಲ ಮಾತಾಡಿದ್ನೋ, ಈತೇನೆಲ್ಲ ತರ್ಜುಮೆ ಮಾಡಿದ್ನೋ ಅದೆಲ್ಲ ವ್ಯರ್ಥ. But when we do it with love, ಆದ್ರೆ ಪ್ರೀತಿಯಿಂದ ಮಾಡುವಾಗ we are approving of, God approves of what is written in the word. ದೇವರು ತನ್ನ ವಾಕ್ಯದಲ್ಲಿ ಏನು ಬರೆದಿದ್ದಾನೋ ಅದನ್ನು ಒಪ್ಪಿಕೊಂಡು ರುಜು ಮಾಡಿ ತೋರಿಸ್ತಾನೆ. So let's take this word seriously. ಈ ಒಂದು ವಾಕ್ಯವನ್ನು ದಯವಿಟ್ಟು ಗಂಭೀರವಾಗಿ ತೆಗೆದುಕೊಳ್ಳೋಣ. Let's re-examine our lives. ನಮ್ಮನ್ನು ಮರು ಪರೀಕ್ಷೆ ಮಾಡಿಕೊಳ್ಳೋ ನಮ್ಮ ಜೀವಿತಗಳು. Am I filled with this quality of ನಾನು love? ಈ ಪ್ರೀತಿ ಎನ್ನುವಂತ ಗುಣದಿಂದ ತುಂಬಲ್ಪಟ್ಟಿದ್ದೇನೆ. How's my life tonight? ಈ ರಾತ್ರಿ ನನ್ನ ಜೀವಿತ ಹೇಗಿದೆ? How's my relationship with you, O God? ಓ ದೇವರೇ, ನಿನ್ನ ಜೊತೆಗೆ ನನ್ನ ಸಂಬಂಧ ಹೇಗಿದೆ? How can it be right when I am not right with my brother? ನನ್ನ ಸಹೋದರ ಸಹೋದರಿ ಜೊತೆಗೆ ನಾನು ಸರಿಯಾಗಿಲ್ಲ ಸಂಬಂಧದಲ್ಲಿ ಅಂದ್ರೆ, ನಿನ್ನ ಜೊತೆಗೆ ಹೆಂಗ ಸಂಬಂಧದಲ್ಲಿ ಸರಿಯಾಗಿರ್ಲಿಕ್ಕೆ ಸಾಧ್ಯಪ್ಪ? We know the question, we have the answer. ನಮಗೆ ಪ್ರಶ್ನೆ ಗೊತ್ತು, ಅದಕ್ಕೆ ಉತ್ತರ ಕೂಡ ನಮ್ಮ ಹತ್ರನೇ ಇದೆ. Amen. ಹೌದಾ? Shall we all stand up? ನಾವೆಲ್ಲರೂ ಕೂಡ ಎದ್ದು ನಿಂತುಕೊಳ್ಳೋಣ Let's revise the points. ಮತ್ತು ಒಂದು ಸಾರಿ ಎಲ್ಲ ಅಂಶಗಳನ್ನು ಪುನರಾವರ್ತಿಸೋಣ. Paul the apostle said, ಅಪೊಸ್ತಲನಾದ ಪೌಲ್ ಹೇಳಿದನು, after a beautiful letter, the first letter to the Corinthians, ನೋಡಿ, ಬಹಳ ಸುಂದರವಾದಂತ ಪತ್ರ ಆ ಮೊದಲನೇ ಕೊರಿಂಥದವರಿಗೆ ಬರೆದ ಬಳಿಕ ಹೇಳ್ತಾರೆ, after he talked about the basics of the Holy Spirit, ಪರಿಶುದ್ಧಾತ್ಮನ ಪ್ರಾಥಮಿಕವಾದಂತ ಸಂಗತಿಗಳು ಮಾತಾಡಿದ ಬಳಿಕ, after he talked about the work of the Holy Ghost, ಪರಿಶುದ್ಧಾತ್ಮನ ಕ್ರಿಯೆಗಳನ್ನು ಕಾರ್ಯಗಳ ಬಗ್ಗೆ ಮಾತಾಡಿದ ಬಳಿಕ, after he talked about the gifts of the Holy Ghost, ಪರಿಶುದ್ಧಾತ್ಮನ ಒಂದು ವರಗಳ ಬಗ್ಗೆ ಮಾತಾಡಿದ ಬಳಿಕ, after he talked about the edification of the church through the gifts of the Holy Ghost, ಪರಿಶುದ್ಧಾತ್ಮನ ಒಂದು ವರಗಳಿಂದ ಯಾವ ರೀತಿಯಲ್ಲಿ ಸಭೆಯ ಭಕ್ತಿ ವೃದ್ಧಿಗೊಳ್ಳುತ್ತದೆ ಅಂತ ಮಾತಾಡಿದ ಬಳಿಕ, after he talked about love in chapter 13, ಮತ್ತು ಪ್ರೀತಿ ಬಗ್ಗೆ ಒಂದು ಮೊದಲನೇ ಕೊರಿಂಥ 13ರಲ್ಲಿ ಮಾತಾಡಿದ ಬಳಿಕ, after he talked about giving, ಅದು ಕೊಡುವಂತದರ ಬಗ್ಗೆ ಮಾತಾಡಿದ ಬಳಿಕ, finally he said, ಕೊನೆಯದಾಗಿ ಹೇಳ್ತಾನೆ, watchful. ನೀವು ಎಚ್ಚರಿಕೆ ಆಗಿರಿ. My children of God, ನನ್ನ ದೇವರ ಮಕ್ಕಳೇ, be watchful. ನೀವೆಲ್ಲರೂ ಬಹು ಜಾಗರೂಕತೆಯಿಂದ ಎಚ್ಚರವಾಗಿರಿ. Walk steadfastly in the Lord. ಕ್ರಿಸ್ತ ನಂಬಿಕೆಯಲ್ಲಿ ದೃಢ ಚಿತ್ತರಾಗಿ ನಡೆಯಿರಿ. Be steadfast in your faith. ನಿನ್ನ ನಂಬಿಕೆಯಲ್ಲಿ ನೀವು ದೃಢ ಚಿತ್ತರಾಗಿರಿ. No more be timid, but be brave. ಎಷ್ಟು ಮಾತ್ರಕ್ಕೂ ಹೇಡಿಗಳಾಗಿರಬೇಡ್ರಿ, ಬದಲಾಗಿ ಶೂರರಾಗಿರಿ. For God has given us a spirit of courage. ಯಾಕಂದ್ರೆ ದೇವರು ನಮಗೆ ಕೊಟ್ಟಿರುವಂತ ಆತ್ಮವು ಧೈರ್ಯದ ಆತ್ಮ. Number 4. ನಾಲ್ಕನೇದು, He says, be strong in the Lord. ಅದು ಹೇಳ್ತದೇನೆ, ಕರ್ತನಲ್ಲಿ ಬಲವುಳ್ಳವರಾಗಿರಿ. Do you feel weak tonight? ಈ ರಾತ್ರಿ ಸಮಯದಲ್ಲಿ ನೀವು ಬಲಹೀನತೆ ಅನಿಸ್ತಾ ಇದ್ದೀನಿ? Do you feel weak spiritually? ನೀನು ಆತ್ಮಿಕವಾಗಿ ಬಲಹೀನಂತ ನಿನಗೆ ಅನಿಸ್ತಾ ಇದ್ದೇನಾ? Do you feel let down? ಅಥವಾ ನೀನು ಸಂಪೂರ್ಣವಾಗಿ ಕೆಳಗೆ ಇಳಿದು ಹೋದಂತ ವ್ಯಕ್ತಿ ಅಂತ ಅನಿಸ್ತಾ ಇದ್ದೇನಾ? Do you feel your soul is downcast? ನಿನ್ನ ಒಂದು ಆತ್ಮ ಸಂಪೂರ್ಣವಾಗಿ ಕೆಳಗೆ ಹಾಕಲ್ಪಟ್ಟಿದೆ ಅಂತ ಅನಿಸ್ತಾ ಇದ್ದೇನಾ? Stretch out your hand. ಅಂತವರು ಕೈ ಮೇಲೆತ್ತಿ, God ದೇವರೇ is stretching his hand towards you. ಹೌದು, ದೇವರು ತನ್ನ ಹಸ್ತವನ್ನು ನಿನ್ನ ಕಡೆಗೆ ಚಾಚ್ತಾ Is pulling you up. ನಿನ್ನನ್ನು ಕೈ ಹಿಡಿದು ಮೇಲಕ್ಕೆ You are not called to be low, my beloved. You are called to be on the top, says the Lord. ಕರ್ತನು ಹೇಳ್ತಾ ಇದ್ದಾನೆ, ನನ್ನ ಪ್ರಿಯನೇ, ನನ್ನ ಪ್ರಿಯ ಮಗನೇ, ಮಗಳೇ, ನೀನೆತ್ತು ಮಾತ್ರಕ್ಕೂ ಕೆಳಗೆ ಬೀಳಿಸಲ್ಪಟ್ಟು ಇರ್ಲಿಕ್ಕೆ ಕರೆಯಲ್ಪಟ್ಟಿಲ್ಲೋ, ಮೇಲೆ ಇರ್ಲಿಕ್ಕೆ ಕರೆಯಲ್ಪಟ್ಟಿದ್ದೀಪೋ ಅಂತ ಕೈ ಹಿಡಿದು ಮೇಲೆ ಕೆತ್ತಾ ಇದ್ದಾನೆ. Finally he says, ಕೊನೆಯದಾಗಿ ಹೇಳ್ತಾ ಇದ್ದಾನೆ, whatever you do, ನೀವೇನೇ ಮಾಡ್ರಿ, do everything in love. ಎಲ್ಲವನ್ನು ಪ್ರೀತಿಯಿಂದ ಮಾಡ್ರಿ. Lord, ಕರ್ತನೇ, let this be our prayer tonight. ಈ ರಾತ್ರಿ ಇದೇ ನಮ್ಮ ಪ್ರಾರ್ಥನೆ ಆಗಲಿ. Oh Lord, ಓ ಕರ್ತನೇ, there is even an iota of hatredness in my life, erase it. ಹೌದು ಸ್ವಾಮಿ, ಇನ್ನು ಯಾರಾದರೂ ವಿರುದ್ಧವಾಗಿ ಕಹಿ ಮನೋಭಾವನೆ, ದ್ವೇಷ, ಅಸೂಯೆ ಇರುವುದಾದ್ರೆ ದಯವಿಟ್ಟು ಅಳಿಸಿ ಹಾಕು. I want to be filled with love tonight. ನಾನು ಈ ರಾತ್ರಿ ಒಬ್ಬರಿಗೊಬ್ಬರ ಮೇಲೆ ಪ್ರೀತಿಯಿಂದ ತುಂಬಲ್ಪಡಬೇಕಂತ ಬಯಸ್ತೇನೆ. And I expect my relationship with you, with
united in that bond called love. ಪ್ರೀತಿ ಎನ್ನುವಂತ ಬಂಧ ನಿನ್ನ ಜೊತೆಗೆ ಅದರಲ್ಲಿ ನಾವು ಐಕ್ಯವಾಗಿರಬೇಕಂತ ನಾನು ಬಯಸ್ತೇನೆ ಸ್ವಾಮಿ. And when we do it, Lord, ಕರ್ತನೆ ಅದನ್ನು ಮಾಡುವಾಗ we know the blessings from your throne are going to be forced into our life like never before. ಹೌದು ಸ್ವಾಮಿ, ನಮಗೆ ಗೊತ್ತಿದೆ ಅದನ್ನ ಮಾಡುವಾಗ ಆಶೀರ್ವಾದಗಳು ಅದು ಜಲಪ್ರವಾಹದಂತೆ ನಮ್ಮಲ್ಲಿ ಹರಿದುಕೊಂಡು ಬರುವಂತದ್ದು ಯಾವತ್ತೂ ಕೂಡ ಬಂದಿರಲ್ಲ, ಆ ರೀತಿ ಬರ್ತದೆ. Shall we all lift up our hands for a minute, please? ಈ ಒಂದು ನಿಮಿಷ ನಮ್ಮ ಕೈಗಳನ್ನ ಮೇಲಕ್ಕೆ ತೋಡವೇ In surrender unto God. ದೇವರಿಗೆ ನಮ್ಮನ್ನು ನಾವು ಶರಣು ಮಾಡಿಕೊಳ್ತಾ Every hand be lifted up towards God. ಈ ಒಂದು ಕೈ ಕರ್ತನ ಕಡೆಗೆ ಎತ್ತಲ್ಪಡಲಿ. Let's ask God. ದೇವರಿಗೆ ಕೇಳೋಣ, Lord, help me to grip these few points. ಅಪ್ಪ, ಈಗಲೇ ಈಗ ಸ್ವಾಮಿ ನನ್ನ ಆತ್ಮದ ನನ್ನ ಜೀವಿತದಲ್ಲಿ ಈ ಕೆಲವು ಅಂಶಗಳನ್ನು ನಾನು ಹಿಡಿದಿಟ್ಟುಕೊಂಡು ಬಾಳ್ಲಿಕ್ಕೆ ಸಹಾಯ ಮಾಡಂತ ಕೇಳಿದೆ. If I'm lacking in any area, ಅಪ್ಪ, ಯಾವುದೇ ಅಂಶ ಯಾವುದೇ ಕ್ಷೇತ್ರದಲ್ಲಿ ನಾನು ಕೊರತೆಯಲ್ಲಿದ್ರೆ, maybe I'm not brave, oh God. ಒಂದು ವೇಳೆ ನಾನು ಶೂರನಾಗಿಲ್ಲೇನು, maybe I am weak, ಬಹುಶಃ ನಾನು ಬಲಹೀನನಾಗಿದ್ದೇನೆ, maybe I'm hating my brother or my sister. ಬಹುಶಃ ಮತ್ತು ಒಂದು ವೇಳೆ ನಾನು ಈಗ ನನ್ನ ಸ್ವಂತ ಸಹೋದರ ಸಹೋದರನ ಕಣ್ಣಿಗೆ ಕಾಣುವಂತವರನ್ನು ನಾನು ದ್ವೇಷ ಮಾಡ್ತಾ ಇದ್ದೇನೆ. Lift me up from that pit, oh God. ದಯವಿಟ್ಟು ಅಂತ ಹಳ್ಳದಿಂದ ನನ್ನ ಮೇಲಕ್ಕೆ ತಪ್ಪ. Shall we pray? ನಾವು ಅದನ್ನು ಪ್ರಾರ್ಥಿಸೋಣವೇ? Can we tell God? ನಾವು ದೇವರಿಗೆ ಹೇಳೋಣವೇ, help me to grip all these points, oh God. ಅಪ್ಪ, ಈ ಒಂದು ಅಂಶಗಳನ್ನು ನಾನು ಹಿಡಿದಿಟ್ಟುಕೊಂಡು ಬಾಳ್ಲಿಕ್ಕೆ ಸಹಾಯ ಮಾಡಪ್ಪ ಅಂತ ಕೇಳ್ತೀರಾ? Help me, Lord. ಸಹಾಯ ಮಾಡಪ್ಪ. I need your help, oh God. ಅಪ್ಪ, ನಿನ್ನ ಸಹಾಯ ನನಗೆ ಬೇಕಪ್ಪ. Teach me, oh God. ನನಗೆ ಕಲಿಸಪ್ಪ. Father, in the mighty name of Jesus. ತಂದೆಯೇ, ಪರಾಕ್ರಮವುಳ್ಳ ಯೇಸು ನಾಮದಲ್ಲಿ Lord, thank you for your presence in our midst. ನಮ್ಮ ಮಧ್ಯದಲ್ಲಿ ನಿನ್ನ ಪ್ರಸನ್ನತೆಗಾಗಿ ವಂದನೆ ಸಲ್ಲಿಸಕ್ಕೆ ಬಯಸ್ತೇನೆ. At the entrance of thy word there is light. ಹೌದು ಸ್ವಾಮಿ, ನಿನ್ನ ವಾಕ್ಯದ ಪ್ರವೇಶವೇ ಬೆಳಕು. Your word is a lamp unto our feet, light unto our path. ನಮ್ಮ ಪಾದಕ್ಕೆ ನಿನ್ನ ವಾಕ್ಯವೇ ಅದು ಬೆಳಕು ಮತ್ತು ದಾರಿಗೆ ದೀಪವಾಗಿದೆ. There is power in your word. ನಿನ್ನ ವಾಕ್ಯದಲ್ಲಿ ಶಕ್ತಿ ಇದೆ. Your word has a power to cleanse our lives. ನಿನ್ನ ವಾಕ್ಯದಲ್ಲಿ ನಮ್ಮ ಜೀವಿತಗಳನ್ನು ತೊಳೆದಾಕುವಂತ ಶಕ್ತಿ ಇದೆ. That's what Lord Jesus said. Behold, you are clean because of my word. John chapter 15. ಅದಕ್ಕೋಸ್ಕರ ಯೋಹಾನ ಬರೆದ ಸುವಾರ್ತೆ 15:3 ಯೇಸು ಹೇಳಿದನು ಏನಂದ್ರೆ, ಈಗೋ ನೀವು ಈಗ ಕೇಳಿದ ನನ್ನ ಮಾತುಗಳ ದೆಸೆಯಿಂದ ನೀವು ಶುದ್ಧರಾಗಿದ್ದೀರಿ. Lord, tonight, ಈ ರಾತ್ರಿ ಸ್ವಾಮಿ, let your word strengthen us. ಈ ನಿನ್ನ ಮಾತುಗಳು ನಮ್ಮನ್ನು ಬಲಪಡಿಸಲಿ. Let your word induce that strength that is required. ಹೌದು ಸ್ವಾಮಿ, ಈ ನಿನ್ನ ಮಾತುಗಳು ನಮಗೆ ಬೇಕಾದ ಬಲವನ್ನು ತುಂಬಿಸಲಿ. Help us to sustain, now God. ದೇವರೇ, ಕೊನೆವರೆಗೂ ಬಾಳ್ಲಿಕ್ಕೆ ಸ್ವಾಮಿ, ಜೀವಿಸಲಿಕ್ಕೆ ಕೃಪೆ ಕೊಡು. Help us to see your hand upon our lives. ನಮ್ಮ ಜೀವಿತದ ಮೇಲೆ ನಿನ್ನ ಹಸ್ತವಿರುವಾಗ ನೋಡ್ಕೊಳ್ಳಿಕ್ಕೆ ಸಹಾಯ ಮಾಡು. Tonight, remove every such block or barrier that seems to be hovering over our lives. ನಮ್ಮ ಜೀವಿತದ ಮೇಲಿಂದ ಮೇಲೆ ಅಡ್ಡಿಯಾಗಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಅಡೆತಡೆಗಳನ್ನು ತಡೆಗಳನ್ನು ಅದನ್ನು ತೆಗೆದುಹಾಕು ಸ್ವಾಮಿ. Let your blessings begin to flow from our lives. ಈಗಲೇ ಸ್ವಾಮಿ, ನಿನ್ನ ಆಶೀರ್ವಾದಗಳು ಸಮುದ್ರ ಅಂದ್ರೆ ಆ ಒಂದು ಅಲೆಗಳು ಆ ಒಂದು ಸಮುದ್ರದ ಹಾಗೆ ಸ್ವಾಮಿ ಪ್ರವಾಹದಂತ ಹರಿದು ಬರಲಿ. Lord, we pray for your people tonight. ಈ ರಾತ್ರಿ ನಿನ್ನ ಜನರಿಗಾಗಿ ಪ್ರಾರ್ಥಿಸ್ತೇನೆ. And every individual be ministered through your spirit. ಹೌದು ಸ್ವಾಮಿ, ಪ್ರತಿಯೊಬ್ಬ ವ್ಯಕ್ತಿಗತವಾಗಿ ನಿನ್ನ ಆತ್ಮನಿಂದ ಅವರು ಮಾತಾಡಲ್ಪಟ್ಟಿದ್ದಾರೆ. Let them be ministered, Lord, very, very powerfully. ಈಗಲೇ ಸ್ವಾಮಿ ಅವರು ಬಲವಾಗಿ ಸ್ವಾಮಿನಿಂದ ಇಲ್ಲಿ ಸೇವೆ ಮಾತಾಡುವಂತಹ ವಿಷಯಗಳನ್ನು ಅವರು ಕೇಳಲ್ಪಟ್ಟಿದ್ದಾರೆ. Bring that inner healing in their lives. ಅವರ ಆಂತರಿಕವಾದಂತಹ ಒಂದು ಜೀವಿತಕ್ಕೆ ಒಂದು ಸ್ವಾಸ್ಥ್ಯತೆಯನ್ನು ಕೊಡು ಸ್ವಾಮಿ. Lord, let them find their strength in you. ಈಗಲೇ ಅವರು ನಿನ್ನಲ್ಲಿ ಫಲವನ್ನು ಕಂಡುಕೊಳ್ಳಲಿ. Let every need of their lives be met in the name of Jesus. ಅವರ ಜೀವಿತದ ಪ್ರತಿಯೊಂದು ಅವಶ್ಯಕತೆಗಳು ಯೇಸುವಿನ ನಾಮದಲ್ಲಿ ಅವರು ಹೊಂದಿಕೊಳ್ಳಲಿ. Every hindrance be rejected in the name of Jesus. ಪ್ರತಿಯೊಂದು ಅಡೆತಡೆಗಳು ಯೇಸುವಿನ ನಾಮದಲ್ಲಿ ತೆಗೆದು ಹಾಕಲ್ಪಡಲಿ. Let them be blessed beyond measure. ಹೌದು ಸ್ವಾಮಿ, ಅಳತೆಗೆ ಒಪ್ಪಾದಿಯಲ್ಲಿ ಒಬ್ಬೊಬ್ಬರು ಸ್ವಮಳತೆಗೆ ಮೀರಿ ಆಶೀರ್ವದಿಸಲ್ಪಡಲಿ. Thank you, God. ನಿನಗೆ ವಂದನೆ ಸಲ್ಲಿಸುತ್ತೇವೆ. Shall we all lift up our hands and offer thanksgiving unto God? ನಾವೆಲ್ಲರ ಕೈಗಳೆತ್ತಿ ಕರ್ತನಿಗೆ ಕೃತಜ್ಞತಾಸ್ತುತಿಗಳನ್ನು ಅರ್ಪಿಸೋಣ. Shall we just say thank you, Lord? ಏನು ಕರ್ತನೇ, ನಿನಗೆ ವಂದನೆ. Come on, let's open our mouths and say thank you, Lord. ಬನ್ನಿ ನಮ್ಮ ಬಾಯಿಗಳನ್ನು ತೆಗೆದು ಹೇಳೋಣ, ದೇವರೇ ನಿನಗೆ ವಂದನೆ. Lord, thank you. ಅಪ್ಪ ನಿನಗೆ ವಂದನೆ. Thank you. ವಂದನೆ. Lord, thank you. ಅಪ್ಪ ನಿನಗೆ ವಂದನೆ. Thank you, Lord. ಅಪ್ಪ ನಿನಗೆ ವಂದನೆ. Come on, let every life that has breath begin to thank God. ಈ ಸಮಯದಲ್ಲಿ ಜೀವವಿರುವಂತ ಶ್ವಾಸವಿರುವಂತ ಪ್ರತಿಯೊಬ್ಬರು ಕೂಡ ಈ ಸಮಯದಲ್ಲಿ ಬಾಯಿ ತೆಗೆದು ಪ್ರತಿಯೊಬ್ಬರು ಜೋರಾದ ಶಬ್ದದಿಂದ ಹೇಳೋಣ, ಯೇಸುವೇ ನಿನಗೆ ವಂದನೆ. Father, we want to thank you. ತಂದೆ, ನಿನಗೆ ವಂದನೆ ಸಲ್ಲಿಸಲಿಕ್ಕೆ ಬಯಸುತ್ತೇವೆ. ವಂದನೆ ಸ್ವಾಮಿ. In Jesus' mighty and precious name. ಯೇಸು ಕ್ರಿಸ್ತನ ಬಲವುಳ್ಳ ಅಮೂಲ್ಯ ನಾಮದಲ್ಲಿ. Somebody shout amen. ಯಾರಾದ್ರೂ ಎಲ್ಲರೂ ಹೇಳ್ರಿ ಆಮೆನ್. Amen. ಆಮೆನ್. Somebody give a loud clap offering unto God. ಕರ್ತನಿಗೆ ಒಂದು ಜೋರಾದ ದೊಡ್ಡ ಚಪ್ಪಾಳೆಯ ಒಂದು ಅರ್ಪಣೆಯನ್ನು ಸಲ್ಲಿಸಿ ಈ ಸಮಯದಲ್ಲಿ.